ನಮಸ್ಕಾರ ಗೆಳೆಯರೆ. ಇವತ್ತು ಒಂದು ಸೂಕ್ಷ್ಮವಾದ ಬಹಳ ಇಂಪಾರ್ಟೆಂಟ್ ಆದ ವಿಷಯದ ಬಗ್ಗೆ ಮಾತಾಡೋಣ. ತಾವು ಇದನ್ನು ಸಂಪೂರ್ಣವಾಗಿ ನೋಡಿದರೆ ತಮ್ಮ ಜೀವನದಲ್ಲಿನೂ ಅನುಕೂಲ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಜಗತ್ತಿನ ಎಷ್ಟೋ ಜನರಿಗೆ ನೀವು ಅದರಿಂದ ಸಹಾಯ ಮಾಡ್ಬೋದು. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಭಾರತ ಒಂದು ಸಮೃದ್ಧಿಯಿಂದ ಕೂಡಿದ ದೇಶ. ಇಲ್ಲಿ ಭಾಳ ಇಂಪಾರ್ಟೆಂಟ್ ಅಂದರೆ ಕುಟುಂಬ ವ್ಯವಸ್ಥೆ ಏನಿದೆ ಅಲ್ಲ, ಅದು ಭಾಳ ಇಂಪಾರ್ಟೆಂಟ್. ನಾವೆಲ್ಲ ಜಾಯಿಂಟ್ ಫ್ಯಾಮಿಲೀಸ್ನಿಂದ ಬಂದವರು. ಅಲ್ಲಿ ಕಾಕ, ಮಾಮ, ಅಣ್ಣ, ತಮ್ಮ, ತಂಗಿ, ದೊಡ್ಡಪ್ಪ, ಚಿಕ್ಕಪ್ಪ, ಕಾಕಿ, ಮಾಮಿ, ಇಷ್ಟು ಜನ, ಮತ್ತು ಅದು ಪಕ್ಕದ ಮನೆಯವರು, ಊರಿನವರು ಎಲ್ಲರೂ ಸೇರಿಕೊಂಡು ಜೀವನ ಮಾಡೋದೇನಿದೆಯಲ್ಲ, ಅದರಲ್ಲಿರೋ ಸುಖನೇ ಬೇರೆ. ಗೊತ್ತಾಯ್ತಾ? ಆ ಸುಖದ ಅನುಭವ ತಗೊಂಡವರು ನಾವು ಭಾರತ ದೇಶದವರು. ಗೊತ್ತಾಯ್ತಾ? ಸೊ ಈಗ ಏನಾಗ್ತಾ ಇದೆ ಅಂತಂದರೆ, ಅದರಲ್ಲಿ ಒಡಕು ಉಂಟಾಗಿದೆ. ಈಗ ಜಾಯಿಂಟ್ ಫ್ಯಾಮಿಲೀಸ್ ಅಂದರೆ ಗಂಡ ಹೆಂಡತಿ ಸೇರಿದ್ರೇ ಇವತ್ತು ಜಾಯಿಂಟ್ ಫ್ಯಾಮಿಲಿ. ಗಂಡ ಹೆಂಡತಿ ಮಕ್ಕಳು ಸೇರಿದ್ರಂತೂ ದೊಡ್ಡ ಜಾಯಿಂಟ್ ಫ್ಯಾಮಿಲಿ. ಬಟ್ ಈ ಮಕ್ಕಳು ಸ್ವಲ್ಪ ದೊಡ್ಡ ಆದಮೇಲೆ ಹೊರಗಡೆ ಹೋಗ್ಬಿಡ್ತಾರೆ. ಈ ಒಂದು ಹಂತದಲ್ಲಿ ಹೊಸ ಡಿಸೀಸ್, ಹೊಸ ಪೆಂಡಮಿಕ್, ಅಂದರೆ ಹಾಗೆ ಕರೋನಾ ಬಂತಲ್ಲ, ಹಾಗೆ ಹೊಸದೊಂದು ಸಮಸ್ಯೆ ಉದ್ಭವ ಆಗಿದೆ. ಅದ್ಯಾವುದು ಗೊತ್ತಾ? ಬೀಯಿಂಗ್ ಲೋನ್ಲಿನೆಸ್. ಕ್ಲಿಯರ್? ಓಕೆ. ಈ ಲೋನ್ಲಿನೆಸ್ ಅಂದರೆ ಏಕಾಂಗಿಯಾಗಿರೋದು, ಒಂಟಿತನದ ಕಾಡೋದು. ಗೊತ್ತಾಯ್ತಾ? ಬೀಯಿಂಗ್ ಅಲೋನ್ ಅಂದರೆ ಇಟ್ಸ್ ಓಕೆ, ಒಬ್ಬರೇ ಇರಲಿಕ್ಕೆ ಬಯಸ್ತೇವೆ ಕೆಲವೊಂದು ಟೈಮ್ ನಾವು. ಈಗ ನಂದು ಎಷ್ಟೋ ಕಾರ್ಯಕ್ಷೇತ್ರದ ಎಷ್ಟೋ ಕೆಲಸಗಳಾದಾಗ, ಓಕೆ, ಯಾವಾಗಾದರೂ ನಾನು ಅದನ್ನ ಐ ಟೇಕ್ ಆಫ್, ಓಕೆ, ಎಲ್ಲೋ ಒಂದು ಜಂಗಲ್ ಏರಿಯಾದಲ್ಲಿ, ಒಂದು ರಿಸಾರ್ಟ್ನಲ್ಲಿ ಐ ಸ್ಟೇ ದೇರ್ ಫಾರ್ ಸಮ್ ಟೈಮ್. ಸ್ವಲ್ಪ ದಿವಸ ಇದ್ದು, 1 ದಿವಸ 2 ದಿವಸ ಏಕಾಂಗಿಯಾಗಿದ್ದು, ರಿಫ್ಲೆಕ್ಟ್ ಮಾಡಿಕೊಂಡು, ರೀಸೆಟ್ ಮಾಡಿಕೊಂಡು, ರೀರೈಟ್ ಮಾಡಿಕೊಂಡು ವಾಪಸ್ಸು ಮತ್ತೆ ಮುಖ್ಯವಾಹಿನಿಗೆ ಬರ್ತೀನಿ. ದಟ್ ಈಸ್ ಬೀಯಿಂಗ್ ಅಲೋನ್. ಬಟ್ ಬೀಯಿಂಗ್ ಲೋನ್ಲಿ ಅಂದರೆ ಫೋರ್ಸಬಲಿ ಯು ಆರ್ ಪುಟ್ ಟು ಲೋನ್ಲಿನೆಸ್. ಈಗ ಬೆಂಗಳೂರಿನಲ್ಲಿ ಒಂದು ಹುಡುಗ ಅರ್ಜುನ ಅಂತ ಹೇಳಿ, ಅವನು ಒಳ್ಳೆ ಕಂಪ್ನಿಯಲ್ಲಿದ್ದಾನೆ, ಒಳ್ಳೆ ಪಗಾರ ಇದೆ, ಓಕೆ, ಡೈಲಿ ಒಂದು ಸೆಲ್ಫಿ ತಗೊಳ್ತಾನೆ. ಆ ಸೆಲ್ಫಿನ ಹಾಕ್ತಾನೆ ತನ್ನ ಸೋಷಿಯಲ್ ಮೀಡಿಯಾದಲ್ಲಿ. ಜಿಮ್ಮಿಗೆ ಹೋಗ್ತಾನೆ, ಸೆಲ್ಫಿ ತಗೊಳ್ತಾನೆ, ಹಾಕ್ತಾನೆ. ಒಳ್ಳೆ ಹೋಟೆಲ್ಗಳು, ದೊಡ್ಡ ಶ್ರೀಮಂತ ಹೋಟೆಲ್ಗಳಿಗೆ ಹೋಗಿ ಅಲ್ಲಿ ಊಟ ಮಾಡಿದ್ದನ್ನು ಸೆಲ್ಫಿ ತಗೊಂಡು ಹಾಕ್ತಾನೆ. ಆ ಸೆಲ್ಫಿಗೆ ಎಷ್ಟು ಲೈಕ್ಸ್ ಬರ್ತಾವೆ ನೋಡ್ತಾನೆ. ಆ ಲೈಕ್ಸ್ ಎಲ್ಲ ನೋಡ್ಕೊತ ಹೋಗ್ತಿರ್ತಾನೆ. ಇವೆಲ್ಲ ಫೋಟೋಗಳನ್ನು ತಗೊಂಡು ಅವರ ತಂದೆ ತಾಯಿ, ಊರಲ್ಲಿರೋ ತಂದೆ ತಾಯಿ ಬಹಳ ಖುಷಿಯಾಗಿರ್ತಾರೆ. ನನ್ನ ಅವಾಗ ಬಹಳ ಸಂತೋಷದಿದ್ದಾನೆ, ಸಕ್ಸಸ್ಫುಲ್ ಆಗಿದ್ದಾನೆ ಅನ್ನೋ ಒಂದು ಯೋಚನೆಯಲ್ಲಿರ್ತಾರೆ. ಬಟ್ ಯಾವಾಗ ಈ ಅರ್ಜುನ ತನ್ನ ಕೆಲಸವನ್ನು ಮುಗಿಸ್ಕೊಂಡು ರೂಮಿಗೆ ಬರ್ತಾನೆ, ಆವಾಗ ಅವನನ್ನು ವೆಲ್ಕಮ್ ಮಾಡುವಂಥವ್ರು ಯಾರೂ ಇಲ್ಲ. ಹಂಗಂದ್ರೆ ಮದುವೆ ಆಗಿ ಅಂತ ಹೇಳಿ ನನಗೆ ಇವತ್ತಿನ ವಿಚಾರದಲ್ಲಿ ಮದುವೆ ಅನ್ನೋದು ಬೇಡ ಅನ್ನೋ ಒಂದು ವಿಷಯಕ್ಕೆ ಬರ್ತಾ ಇದ್ದಾರೆ ಮಕ್ಕಳು. ಯಾಕಂದರೆ ಮದುವೆಯಿಂದ ಏನೇನು ಸಿಗಬೇಕಿತ್ತು ಅದೆಲ್ಲ ಹಾಗೆ ಸಿಗ್ತಾ ಇದೆ. ಆ ವಿಷಯದ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಹೊಸ ಜಗತ್ತಿನಲ್ಲಿ ಮದುವೆಗಳು ಆಗ್ಬೇಕಾ, ಆಗಲೇ ಇರೋದು ಒಳ್ಳೇದಾ, ಏನೇನಾಗ್ತಾರೆ, ಮುಂದೆ ಏನಾದರೂ ರೋಬೋಟ್ಸ್ ಜೊತೆ ಏನಾದರೂ ಮದುವೆ ಆಗ್ತಾರೆ, ಇದ್ರ ಬಗ್ಗೆ ಒಂದೊಂದ್ಸಲ ಚಿಂತನೆ ಮಾಡೋಣ. ಬಟ್ ಈಗ ಅವನು ಬರೋದು ಒಬ್ಬನೇ ಬಂದ ತಕ್ಷಣ ಆ ಸೈಲೆನ್ಸ್ ಏನಿದೆಯಲ್ಲ, ರೂಮಿನ ಸೈಲೆನ್ಸ್, ಯಾರೂ ಇಲ್ಲ, ಯಾರು ವೆಲ್ಕಮ್ ಮಾಡೋರಿಲ್ಲ, ಒಂದು ಸ್ಮೈಲ್ ಇಲ್ಲ, ಒಬ್ಬ ಮನುಷ್ಯ ಇಲ್ಲ ಅಲ್ಲಿ. ಓಕೆ, ಅದೇನಿದೆಯಲ್ಲ ಮನಸ್ಸಿಗೆ ಬಹಳ ತೊಂದರೆ ಕೊಡುತ್ತೆ. ಇದು ಇನ್ನೊಂದು ಸೈಡ್. ಒಂದು ಸೈಡು ಅವನು ಭಾರಿ ಸಕ್ಸಸ್ಫುಲ್ ಜಗತ್ತಿಗೆ, ಇನ್ನೊಂದು ಸೈಡ್ ನೋಡಿದ್ರೆ ಅವನು ಈಸ್ ಫೀಲಿಂಗ್ ಲೋನ್ಲಿ. ಅದಕ್ಕೆ ಅವನು ಊಟ ಮಾಡಬೇಕಂದ್ರೆ ತನ್ನ ತಾನೇ ಹಚ್ಕೊಳ್ಬೇಕು, ತಾನೇ ರೆಡಿ ಮಾಡ್ಕೊಂಡು ತಾನೇ ತಿನ್ನಬೇಕು. ಇಲ್ಲ ಮಾಡಿ ಇಟ್ಟು ಹೋಗಿದ್ರೆ ಅದನ್ನ ಹಚ್ಕೊಂಡು ತಿನ್ನಬೇಕು. ತಿನ್ನುವಾಗ್ಲೂ ಒಬ್ಬರೇ ಇರೋದ್ರಿಂದ ಮತ್ತೆ ಮೊಬೈಲ್ ನೋಡ್ತಾ ಅದನ್ನ ಊಟ ಮಾಡ್ತಾ ಇರಬೇಕು. ಇಲ್ಲ ನೆಟ್ಫ್ಲಿಕ್ಸ್ನಲ್ಲಿ ಜೋರಾಗಿ ಸೌಂಡ್ ಇಟ್ಕೊಂಡು, ಓಕೆ, ನೋಡ್ಬೇಕು. ರಾತ್ರಿ 1-2 ಗಂಟೆ ಮಟ್ಟ ಜಗ್ಗಿ ಮೊಬೈಲನ್ನು, ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ, ಓಕೆ, ಕೊನೆಗೆ ಮಲಗಿದ್ದಾಯ್ತು, ಮಾರ್ನಿಂಗ್ ಎದ್ದಿದ್ದಾಯ್ತು, ಮತ್ತೆ ಅದೇ ಜೀವನ ಸ್ಟಾರ್ಟ್. ಈ ಪೂರ ಪ್ರೊಸೆಸ್ನಲ್ಲಿ ಈ ಲೋನ್ಲಿನೆಸ್ ಏನಿದೆಯಲ್ಲ, ಏಕಾಂಗಿತನ ಏನಿದೆಯಲ್ಲ, ಒಂಟಿತನ ಏನಿದೆಯಲ್ಲ, ಇದು ಬಹಳ ಕಾಡ್ತಾ ಇದೆ. ಸೊ ಪ್ರೆಡಿಕ್ಷನ್ ಏನು ಹೇಳುತ್ತೆ ಅಂದರೆ, ಈ ಜಗತ್ತಿನ ನೆಕ್ಸ್ಟ್ ಕರೋನಾ ಅಂದರೆ ನೆಕ್ಸ್ಟ್ ಒಂದು ದೊಡ್ಡ ಪ್ಯಾಂಡಮಿಕ್, ಒಂದು ದೊಡ್ಡ ರೋಗ ಏನಪ್ಪ ಅಂತಂದರೆ ಲೋನ್ಲಿನೆಸ್. ಗೊತ್ತಾಯ್ತಾ ಗೆಳೆಯರೆ? ಓಕೆ, ಸೊ ಲೋನ್ಲಿನೆಸ್ ಎಲ್ಲಿವರೆಗೆ ಕಷ್ಟ ಅಂತಂದರೆ, ಯಾವುದೇ ವ್ಯಕ್ತಿ ಬಹಳ ದಿವಸ ಒಂಟಿತನದಲ್ಲಿದ್ದ ಅಂದರೆ ದಿನಕ್ಕೆ 15 ಸಿಗರೆಟ್ ಸೇದಿದಷ್ಟು ಡೇಂಜರಸ್ ಅಂತೆ. ಅಂದರೆ ಯಾವುದೊಬ್ಬ ವ್ಯಕ್ತಿ 15 ಸಿಗರೆಟ್ ಸೇರ್ತಾನೆ ಅಂದರೆ ಅವನ ಹೆಲ್ತ್ ಹೆಂಗೆ ಹಾಳಾಗುತ್ತೆ, ಹಾಗೇನೆ ಒಂಟಿತನದಲ್ಲಿರೋ ವ್ಯಕ್ತಿನೂ ಅದೇ ಟೈಪ್ ಹಾಳಾಗುತ್ತೆ. ಏನು ಹೇಳಿದ್ರು, ಪ್ರತಿ 5 ಜನದಲ್ಲಿ, ಓಕೆ, ಇಲ್ಲ ಪ್ರತಿ 4 ಜನದಲ್ಲಿ ಒಬ್ಬ ವ್ಯಕ್ತಿಗೆ ಒಂಟಿತನ ಕಾಡ್ತಾ ಇರುತ್ತೆ ಅಂತೆ.
ಇವತ್ತಿನ ಜಗತ್ತಿನಲ್ಲಿ, ಅದು ಭಾರತದಲ್ಲಿ. ಇದು ಭಾರತದಲ್ಲಿ ನಂಬಲಿಕ್ಕೆ ಆಗೋದಿಲ್ಲ. ಇಲ್ಲ ರೀ, ಹಂಗೇಗೆ ಆಗ್ತೈತ್ರಿ, ಇಂಡಿಯಾ ಫುಲ್ ಏನೋ ನಾವು ಹಂಗೆ ಅಲ್ಲ ಇದ್ರಾಗ ಇಲ್ಲ. ಹೊರಗಡೆ ತೋರಿಸೋದೇ ಒಂದು, ಒಳಗಡೆ ಇರೋದೇ ಒಂದು. ಇದಕ್ಕೆ ಮುಖ್ಯ ಕಾರಣ ಏನು ಗೊತ್ತಾ? ಏನಾದರೂ ಒಂದು ಘಟಿಸಿರುತ್ತೆ ಲೈಫ್ನಲ್ಲಿ, ಏನಾದರೂ ಒಂದು ಆಗಿರುತ್ತೆ, ಆಗಬಾರದಾಗಿರುತ್ತೆ, ನಮ್ಮನ್ನು ಮೀರಿ ಆಗಿರುತ್ತೆ, ನಾವು ಅನ್ಕೊಂಡಿರೋದಿಲ್ಲ ಅದಾಗಿರುತ್ತೆ. ಅದು ಸಂಬಂಧಗಳಲ್ಲಿರ್ಬೋದು, ಇಲ್ಲ ಒಂದು ಕರಿಯರ್ನಲ್ಲಿರ್ಬೋದು, ಇಲ್ಲ ಹೆಲ್ತ್ನಲ್ಲಿರ್ಬೋದು, ಇಲ್ಲ ರಿಲೇಷನ್ಶಿಪ್ನಲ್ಲಿರ್ಬೋದು, ಏನೋ ಒಂದು ಆಗಿರುತ್ತೆ, ನಮ್ಗೆ ಗೊತ್ತಾಗ್ಲಾರ್ದೆ ಆಗಿರುತ್ತೆ. ಅದನ್ನ ಜಗತ್ತಿಗೆ ಹೇಳಲಿಕ್ಕೆ ಆಗೋದಿಲ್ಲಲ್ಲ, ಅದಕ್ಕೆ ಒಳಗಡೆನೇ ಅದರಿಂದ ಕೊರಗ್ತಾ ಇರ್ತೇವೆ. ಅದು ದಟ್ ಲೀಡ್ ಟು ಡಿಪ್ರೆಷನ್. ಹೊರಗಡೆನೇ ಕೊರಗ್ತೆ. ಯಾಕೆ ಹೊರಗಡೆ ಹೇಳೋದಿಲ್ಲ ನಾವು ಭಾರತೀಯರು? ಯಾಕೆ ಹೇಳೋದಿಲ್ಲ ಅಂದರೆ, ಜಗತ್ತು ನಾನು ಅದನ್ನ ಹೇಳಿದರೆ ಜಗತ್ತು ಏನು ತಿಳ್ಕೊಳ್ಳುತ್ತೆ ಅಂತ ಒಂದು ಅಂಜಿಕೆ ಇರುತ್ತಲ್ಲ, ಅದರಿಂದ ನಾವು ಒಳಗಡೆನೇ ಇಟ್ಕೊಳ್ತೇವೆ ಅಂತ ಹೇಳಿದ್ರೆ. ಈ ಒಳಗಡೆ ಇಟ್ಕೊಂಡಿದ್ದೇನಿರುತ್ತಲ್ಲ, ನೀವು ಯಾವಾಗ ಒಬ್ಬಳೇ ಆಗ್ತೀಯಾ, ಅದು ಎಲ್ಲ ಕಥೆಗಳು ವಾಪಸ್ ಬರ್ತವೆ. ಅವು ನಮ್ಮನ್ನು ಹಿಂಡಿ ನಮ್ಮನ್ನು ನಮ್ಮ ನಿಷ್ಕ್ರಿಯವಾಗಿ ಮಾಡಿಬಿಡ್ತವೆ, ನಮ್ಗೆ ಎನರ್ಜಿ ಇಲ್ದಂಗೆ ಮಾಡಿಬಿಡ್ತವೆ, ನಮ್ಮನ್ನು ಇಷ್ಟು ಡೀಪಾಗಿ ತೊಗೊಂಡು ಹೋಗ್ತವೆ. ಖುದ್ದು ಆಳೋಬೇಕು, ಬೇಜಾರು ಮಾಡ್ಕೋಬೇಕು, ಬೇಡ ಈ ಜೀವನನೇ ಬೇಡ, ನಾನು ಯಾರಿಗೂ ಬೇಕಾಗಿಲ್ಲ ಅನ್ನೋ ಒಂದು ಸ್ಥಿತಿಗೆ ತೊಗೊಂಡ್ಬಿಡ್ತವೆ. ಸುಮ್ಮನೆ ಒಂದು ಕತೆ, ಅದು ಏನೋ ಒಂದು ಆಗಿದೆ ಗೊತ್ತಾಯ್ತಾ? ಬಟ್ ಆ ಕಥೆನ ಚಿಕ್ಕದೊಂದು ಏನೋ ಆಗಿದೆ, ಯಾರೋ ಒಬ್ರು ನಮಗೆ ಅಸಹ್ಯ ಮಾಡಿದ್ರು, ಯಾರೋ ಒಬ್ರಿಗೆ ನಮ್ಗೆ ಚೆನ್ನಾಗಿ ಮಾತಾಡಿಸ್ಲಿಲ್ಲ, ಇಲ್ಲ ನಾನು ಅನ್ಕೊಂಡಿದ್ದೆ ನಾನು ಆಫೀಸ್ನಲ್ಲಿ ಪ್ರಮೋಷನ್ ಸಿಗಬೇಕಿತ್ತು, ಪ್ರಮೋಷನ್ ಸಿಗಲಿಲ್ಲ, ನಾನು ಬಹಳ ಕಷ್ಟಪಟ್ಟು 6 ತಿಂಗಳು 8 ತಿಂಗಳು ಓದಿ ಒಂದು ಎಕ್ಸಾಮ್ ಬರೆದೆ, ಬಟ್ ನಾನು ಫೈನಲ್ ಲಿಸ್ಟ್ನಲ್ಲಿ ನನ್ನ ಹೆಸರೇ ಬರಲಿಲ್ಲ. ಓಕೆ, ಇಂಟರ್ವ್ಯೂ ಮಟ್ಟ ಹೋದೆ, ಫೇಲ್ ಆದೆ, 2 ಮಾರ್ಕ್ಸ್ನಲ್ಲಿ ಫೇಲ್ ಆದೆ. ಇಲ್ಲ, ಮುಂದೆ ಎಕ್ಸಾಮ್ ಬರ್ತಾ ಇದೆ, ಕಳೆದ ಎಕ್ಸಾಮ್ನಲ್ಲಿ ಚೆನ್ನಾಗಾಗಿಲ್ಲ, ಮುಂದೆ ಫೈನಲ್ ಎಕ್ಸಾಮ್ ಬರ್ತದೆ, ಒಂದು ವೇಳೆ ಮಾಡಿಲ್ಲ ಅಂದರೆ, ಅದ್ರಲ್ಲಿ ಚೆನ್ನಾಗಿಲ್ಲ ಅಂದರೆ ಅಪ್ಪ ಏನಂತಾರೆ, ಅವ್ವ ಏನಂತಾರೆ, ಸಮಾಜ ಏನನ್ನುತ್ತೆ, ಇವೆಲ್ಲ ಏನು ಗೊಂದಲಗಳಿದಾವಲ್ಲ, ಗಂಡ ಹೆಂಡತಿ ನಡುಕೆ ಸಂಘರ್ಷ, ಮಕ್ಕಳು ತಂದೆ ತಾಯಿಗಳ ನಡುವೆ ಸಂಘರ್ಷ, ಓಕೆ, ವೃತ್ತಿ ಜೀವನದಲ್ಲಿ ಸಂಘರ್ಷ, ಇವೇನಿದಾವಲ್ಲ, ಇನ್ನೊಬ್ಬರ ಕಡೆ ಹೇಳ್ಕೊಳ್ಳಕ್ ಆಗ್ಲಾರ್ದೆ ಒಳಗಡೆನೇ ಇಟ್ಕೊಳ್ತೇವೆ. ಯಾಕೆ ಹೇಳ್ಕೊಳ್ಳೋದಿಲ್ಲ ಅಂದ್ರೆ, ಹೇಳಿದ್ರೆ ಸಮಾಜ ಏನ್ ಅನ್ನುತ್ತೆ ಅನ್ನೋದೊಂದು ಕೆಟ್ಟ ವಿಚಾರನೆ. ಏನನ್ನುತ್ತೆ ಸಮಾಜ ಅನ್ನೋದೇ ಅನ್ನುತ್ತೆ. ನೀ ಏನು ಹೇಳಿಲ್ಲ ಅಂದ್ರೂ ನಿನ್ ಬಗ್ಗೆ ಅಂತ ಇರುತ್ತೆ, ನೀ ಹೇಳಿದ್ರು ನಿನ್ ಬಗ್ಗೆ ಅಂತ ಇರುತ್ತೆ. ಅದಕ್ಕೆ ಸಮಾಜ ಅನ್ನೋದು. ಅದೇತಾ ಸಮಾಜಕ್ಕೆ ಸಮಜ್ ಇದ್ದಿದ್ರೆ ಹಿಂಗಾಗ್ತಿದ್ದಿಲ್ಲ. ಅವ್ರು ಅಂತಾರೆ, ಬಟ್ ನಮ್ಮೊಳಗೆ ಅದಿರೋದ್ರಿಂದ ನಾವು ಯಾವಾಗಲೂ ಒಳಗಡೆ ಕೊರಗ್ತಾ ಇರ್ತೀವಿ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಪೇನ್ ಗೆಳೆಯರೆ ಒಂದ್ ಕಡೆ ಹೇಳ್ತಾರೆ, ಪೇನ್ ಏನಂದ್ರೆ ನಮ್ಮ ಜೊತೆನೇ ಇದ್ದಾಗ ನಾವು ಬಹಳ ಜೀವನದಲ್ಲಿ ಏನೋ ಒಂದು ಆಗಿರುತ್ತೆ, ಘಟನೆ ಆಗಿರುತ್ತೆ, ಕೆಟ್ಟದ್ದಾಗಿರುತ್ತೆ, ಏನೋ ಆಗಿರುತ್ತೆ, ಅದು ಅವಾಗ ನಮ್ಗೆ ಬಹಳ ಪೇನ್ ಕೊಡೋದಿಲ್ಲ, ಇರುತ್ತೆ. ಬಟ್ ಯಾವಾಗ ಅದು ಸಮಾಜಕ್ಕೆ ಗೊತ್ತಾಗುತ್ತೆ, ಅವಾಗ ಹೆಚ್ಚಿಗೆ ಪೇನ್ ಕೊಡುತ್ತೆ. ಸಫರಿಂಗ್ ಇನ್ಕ್ರೀಸಸ್ ವೆನ್ ಸೊಸೈಟಿ ನೋಸ್ ಇಟ್. ಸಮಾಜಕ್ಕೆ ಗೊತ್ತಾದಾಗ ನಮ್ಮ ಸಫರಿಂಗ್ ಹೆಚ್ಚಿಗೆ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ನಾವು ಈ ಸಮಾಜ ಏನು ಅನ್ನುತ್ತೆ ಅನ್ನೋ ಒಂದು ಕಲ್ಪನೆಯಲ್ಲಿ, ಆ ಕಲ್ಪನೆ ಎಷ್ಟು ದೊಡ್ಡದಾಗುತ್ತೆ ಅಂದರೆ ಅದೇ ಒಂದು ದೊಡ್ಡ ಸಮಸ್ಯೆ ಆಗಿ ಪರಿವರ್ತನೆ ಆಗುತ್ತೆ. ಅವಾಗ ನಾವು ಒಳಗಡೆನೇ ಲೋನ್ಲಿನೆಸ್ ಇರ್ತೇವೆ, ಯಾರ ಜೊತೆ ಮಾತಾಡ್ಲಿಕ್ಕೆ ಬಯಸೋದಿಲ್ಲ, ಏನಿಲ್ಲ, ಸುಮ್ಮನೆ ಕೂತ್ಕೊಳ್ಳೋದು, ಸುಮ್ಮನೆ ಅದೇ ಇದ್ರ ಮಾಡೋದು, ಅದೇ ಕಥೆನ ದೊಡ್ಡ ಮಾಡ್ಕೊಂಡು ಕೂತ್ಕೊಳ್ಳೋದು. ದಿಸ್ ಲೋನ್ಲಿನೆಸ್ ಈಸ್ ಗೋಯಿಂಗ್ ಟು ಕಿಲ್ ಅಸ್. ಗೊತ್ತಾಯ್ತಾ? ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಇರೋರು ಬಹಳ ಜನ ಇದ್ದಾರೆ ಈ ಸಮಾಜದಲ್ಲಿ ಇವತ್ತಿಗೆ. ಇಷ್ಟು ಜನ ಇದರಲ್ಲಿ ಹುಡುಕ್ತಾ ಇದ್ದಾರೆ ಅಂದ್ರೆ ಇದು ಮುಂದೆ ಇಟ್ಸ್ ಬಿಕಮಿಂಗ್ ಎ ಪ್ಯಾಂಡಮಿಕ್ ಲೈಕ್. ಈ ಒಂದು ಹಂತದಲ್ಲಿ ಭಾರತ ಏನು ಇರೋದಿಲ್ಲ ಅಂತ ಅನ್ಕೊಂಡಿದ್ವಿ, ಬಟ್ ಇವತ್ತು ರಿಸರ್ಚ್ ಪ್ರಕಾರ ಭಾರತನೂ ಇದರಲ್ಲಿ ಮುಂಚೂಣಿಯಲ್ಲಿದೆ. ದ ವರ್ಲ್ಡ್ಸ್ ನೆಕ್ಸ್ಟ್ ಪ್ಯಾಂಡಮಿಕ್ ಈಸ್ ಒಂಟಿತನ ಅಂತೆ. ಕರೋನಾಗಿಂದ ನೆಕ್ಸ್ಟ್ ಏನಂದ್ರೆ ಒಂಟಿತನ ಅಂತೆ. ಸೊ ಗೆಳೆಯರೆ, ನಾವೆಲ್ಲ ಸೇರ್ಕೊಂಡು ಅದನ್ನ ನೋಡಲೇಬೇಕು, ಅದ್ರ ಬಗ್ಗೆ ತಿಳ್ಕೊಳ್ಳೇಬೇಕು. ಅದ್ರಲ್ಲಿ ಎಷ್ಟು ಸಾಧ್ಯ ಇದೆ ನಮ್ಮ ಜೀವನದಲ್ಲಿ ಅದು ಬರಲಾರ್ದಂಗೆ ನೋಡ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ಯಾವ್ದಾದ್ರೂ ಜೀವನದಲ್ಲಿ ಬಂದಿದ್ರೆ ಅವ್ರ ಕೈ ಕೊಟ್ಟು, ಇಲ್ಲಪ್ಪ ನಾನು ನಿನ್ನ ಜೊತೆ ಇದ್ದೇನೆ ಬಾ ಅಂತ ಹೇಳಬೇಕು. ಸೊ ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಿಮಗೂ ಈ ಲೋನ್ಲಿನೆಸ್ ಫೀಲಿಂಗ್ ಇದ್ರೆ, ಡೋಂಟ್ ವರಿ, ಲೈಕ್ ಐ ಆಮ್ ವಿತ್ ಯು, ವಿ ಆರ್ ವಿತ್ ಯು. ಬಟ್ ನಮಗೆ ಗೊತ್ತಾಗಬೇಕು ನಿನ್ ಕಷ್ಟ ಆಗ್ತಾ ಇದೆ ಅಂತ ಹೇಳಿ. ನೀವು ಹೇಳಿಲ್ಲ ಅಂದ್ರೆ ಗೊತ್ತಾಗೋದು ಹೆಂಗೆ ಜಗತ್ತಿಗೆ? ಸೊ ಗೆಳೆಯರೆ, ಇದು ಬಹಳ ಸಾಮಾನ್ಯ. ಆಮೇಲೆ ಯಾರ್ಯಾರಿಗೆ ಇದು ಹಂಗೆ ಅನಿಸ್ತಾ ಇದೆ, ನೀನು ಒಬ್ಬನಿಗೆ ಅನಿಸ್ತಾ ಇದೆ, ಒಬ್ಬಳಿಗೆ ಅನಿಸ್ತಾ ಇದೆ, ಒಬ್ಬರಿಗೆ ಅನಿಸ್ತಾ ಇದೆ ಅಂತ ತಿಳ್ಕೊಬೇಡಿ. ಬಹಳ ಜನಕ್ಕೆ ಅನಿಸ್ತಾ ಇದೆ. ಬಟ್ ಏನಾಗಿದೆ ಅಂದ್ರೆ, ನಮ್ಗೆ ಚೆನ್ನಾಗಿ ನಾಟಕ ಮಾಡ್ಲಿಕ್ಕೆ ಬರುತ್ತಲ್ಲ, ಅದಕ್ಕೆ ಆ ನಾಟಕದ ವಿಷಯದಲ್ಲಿ ನಾವು
ಪರಿಣಿತರಾಗಿದ್ದರಿಂದ ನಾವು ಆಕ್ಚುಲಿ ಏನಿದ್ದೇವೆ ಅದನ್ನ ಜಗತ್ತಿಗೆ ತೋರಿಸೋದಿಲ್ಲ. ಒಳಗಡೆ ಇರೋದೇ ಬೇರೆ, ಒಳಗಡೆ ಬಹಳ ಕಷ್ಟ ಆಗ್ತಾ ಇದೆ. ಆದ್ರೂ ಸಮಾಜ ಕೇಳಿದಾಗ ಹೇಗಿದ್ದೀರಿ, ಆರಾಮಿದ್ದೀರಾ? ಹ್ಞೂ ಸರ್ ಆರಾಮಾಗಿದೆ, ಚೆನ್ನಾಗಿದೆ ಸರ್, ತಾವು ಚೆನ್ನಾಗಿದ್ದೀರಾ? ಓಕೆ ಸರ್ ಬರ್ತೀನಿ ಸರ್ ಅಂತ ಹೇಳಿ ಮತ್ತೆ ಬೇಜಾರು ಮಾಡ್ಕೊಂತ ಹೋಗ್ತಾರೆ. ಒಳಗಡೆ ಇದೆ ಒಂದು ಕತೆ, ಅದನ್ನ ಹೇಳಲಿಕ್ಕಾಗೋದ, ಹೇಳಿದ್ರೆ ಸಮಾಜ ಏನನ್ನುತ್ತೆ ಅಂತ ಹೇಳಲಾರ್ದೆ ಇಟ್ಕೊಂಡು ಹೋಗ್ಬಿಡ್ತಾ ಇದ್ದೇವೆ. ಆಮೇಲೆ ಎಲ್ಲರ ಮುಂದೆ ಎಲ್ಲನೂ ಹೇಳಲಿಕ್ಕೆ ಆಗೋದಿಲ್ಲ. ಹೇಗಿದ್ದೀರಿ, ಆರಾಮಾಗಿದ್ದೀರಿ? ಇಲ್ಲ ಸರ್ ನಾ ಆರಾಮಿಲ್ಲ ಸರ್, ಬಹಳ ಕಷ್ಟದಲ್ಲಿದ್ದೇನೆ ಅಂತಂದ್ರೆ ಅವನು ಕೇಳಿಸ್ಕೊಳ್ಳುವಂತ ಒಂದು ಶಕ್ತಿ ಅವನಲ್ಲಿರ್ಬೇಕು. ಅಯ್ಯೋ ಅಪ್ಪ ನನ್ನ ಮುಂದೆ ಹೇಳಕತ್ತಾನೆ, ಆಯ್ತಾಯ್ತು ಬರ್ತೇನೆ ಅಂತ ಹೋಗ್ಬಿಡ್ಬೋದು ಅವರು. ಸೊ ನಾ ಏನ್ ಹೇಳ್ತಾ ಇದ್ದೇನೆ, ನೀವು ಯು ನೀಡ್ ಟು ಚೂಸ್ ಪೀಪಲ್ ವಿತ್ ಹೋಮ್ ಯು ಕ್ಯಾನ್ ಶೇರ್. ಯಾರಾದ್ರೂ ಹುಡುಕ್ಬೇಕು, ಇದ್ದೇ ಇದ್ದಾರೆ. ನಮಗಾಗಿ ಭಗವಂತ ನಮ್ಮೊಬ್ಬನ್ನೇ ಇಲ್ಲಿ ಬಿಟ್ಟಿಲ್ಲ, ನಮ್ಮ ಸಲುವಾಗಿ ಎಷ್ಟೋ ಜನರನ್ನು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾನೆ, ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾನೆ. ಎಷ್ಟೋ ಜನ ಇದ್ದಾರೆ, ಅವರು ನಾವು ನಮ್ಮ ಕೆಟ್ಟ ಸಮಯದಲ್ಲಿ ಅವರು ನಮ್ಮ ಸಲುವಾಗೇ ಇರ್ತಾರೆ. ಅವ್ರು ಹೋಗಿ ಹೇಳ್ಕೊಂಡ್ರೆ ಒಬ್ಬ ಒಳ್ಳೆ ಫ್ರೆಂಡ್ ಇರ್ಬೋದು, ಒಳ್ಳೆ ಒಬ್ಬ ರಿಲೇಟಿವ್ಸ್ ಇರ್ಬೋದು, ಇಲ್ಲ ಅಪ್ಪ ಅಮ್ಮ ಇರ್ಬೋದು, ಇಲ್ಲ ಒಬ್ಬರ ಟೀಚರ್ ಇರ್ಬೋದು, ಒಬ್ಬ ಗೆಳೆಯ, ಯಾರ್ದಾರು ಮುಂದೆ ಒಬ್ಬರ ಕಡೆ ಹೇಳ್ಕೊಳ್ಳೇಬೇಕಲ್ಲಪ್ಪ. ಯಾವರಿಗರಿಗೆ ಎಲ್ಲಿವರೆಗೆ ನಾವು ಇದು ಹೇಳ್ಕೊಳ್ಳಿಕ್ ಬರೋದಿಲ್ಲ, ಆಮೇಲೆ ಆ ಸೈಡು ಕೇಳಿಸ್ಕೊಳ್ಳಿಕ್ ಬರೋದಿಲ್ಲ, ಅಲ್ಲಿವರೆಗೆ ಈ ಕಷ್ಟ ಕಂಟಿನ್ಯೂ ಆಗುತ್ತೆ. ದಿಸ್ ಇಸ್ ವೆರಿ ಕಾಮನ್, ವೆರಿ ಕಾಮನ್, ವೆರಿ ಕಾಮನ್, ವೆರಿ ಕಾಮನ್. ಇದೇನು ಭಾರಿ ಇದಿಲ್ಲ, ಈಗೇನು ನಾವು ಒಬ್ಬನೇ ಇದೇನು ಅಂತ ತಿಳ್ಕೊಳಕ್ ಹೋಗ್ಬಿಡಿ. ಯಾರ್ಯಾರು ಇದ್ರಲ್ಲಿ ಇದ್ದೀರಾ, ಬಹಳ ಜನ ಇದ್ರಲ್ಲಿ ತೊಡ್ಕೊಂಡಿದ್ದಾರೆ. ಸೊ ಈಗ ಏನ್ ಮಾಡ್ಬೇಕು ಸರ್? ನನ್ಗೆ ಆಕ್ಚುಲಿ ಈಗ ಯಾರು ಇದರಲ್ಲಿ ಇಲ್ಲ, ದಯಮಾಡಿ ಇದರಲ್ಲಿ ಬರ್ತಾ ಇದ್ದೀರಿ ಅನ್ನೋದು ಸ್ವಲ್ಪ ಲಕ್ಷ್ಯ ಇರಲಿ. ಓಕೆ, ನೀವು ಲೋನ್ಲಿನೆಸ್ ನಲ್ಲಿ ಬೀಳ್ತಾ ಇದ್ದೀರಾ, ಒಂಟಿದಲ್ಲಿ ಬೀಳ್ತಾ ಇದ್ದೀರಾ, ಸ್ವಲ್ಪ ಲಕ್ಷ್ಯ ಇರಲಿ, ಜಾಗೃತರಾಗ್ರಿ. ಬಟ್ ಯಾರು ಆಲ್ರೆಡಿ ಇದ್ರಲ್ಲಿ ಹೋಗಿದ್ದೀರಾ, ತಾವುಗಳು ಏನ್ ಮಾಡ್ಬೋದು ಅನ್ನೋದಕ್ಕೆ ಒಂದು 4-5 ಪಾಯಿಂಟ್ಸ್ಗಳನ್ನು ಹೇಳ್ತೇನೆ. ಉಳಿದವರು ಕೇಳಿಸ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ಹೆಲ್ಪ್ ಅದರ್ಸ್. ಗೊತ್ತಾಯ್ತಾ? ಏನಪ್ಪ? ದ ಫಸ್ಟ್ ಥಿಂಗ್ ಈಸ್ 90 ಸೆಕೆಂಡ್ ರೂಲ್. 90 ಸೆಕೆಂಡ್ಸ್ ರೂಲ್. ಯಾವುದೇ ಭಾವನೆ ವ್ಯಕ್ತ ಆಗ್ತಾ ಇರುವಾಗ, ಓಕೆ, ಸಿಟ್ಟು ಬಂದಿದೆ ಹೊರಗಡೆ ಹಾಕ್ಬೇಕನ್ನುವಾಗ, ಯಾರ್ದೋ ಮೇಲೆ ಸಿಟ್ಟು ಬಂದಿದೆ, ಇಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡಬೇಡಿ. 90 ಸೆಕೆಂಡ್ಸ್ ಗ್ಯಾಪ್ ಕೊಡಿ, ಹೋಲ್ಡ್ ಮಾಡಿ. ಬಂದಿದೆ ಸಿಟ್ಟು, ಹೋಲ್ಡ್ ಮಾಡಿ. ಆ 90 ಸೆಕೆಂಡ್ಸ್ ಅಲ್ಲಿ ಆ ಕೆಮಿಕಲ್ ಎಲ್ಲ ಆಕ್ಚುಲಿ ಆ 90 ಸೆಕೆಂಡ್ಸ್ ಅಲ್ಲೇ ಅದು ರೈಸ್ ಆಗಿ ಹೋಗ್ಬಿಡ್ತಾ ಇರುತ್ತೆ, ದಡ್ಡ ಅಂತಿರುತ್ತೆ. ಅವಾಗ ನೀವು ಗ್ಯಾಪ್ ಕೊಟ್ರಿ ಅಂದ್ರೆ ಅದು ಶಾಂತ ಆಗುತ್ತೆ. ಅವಾಗ ಅದ್ರ ಬಗ್ಗೆ ಚಿಂತನೆ ಮಾಡಿ ನಾವು ಪ್ರತಿಕ್ರಿಯೆ ಕೊಡ್ಬೋದು, ರೆಸ್ಪಾಂಡ್ ಮಾಡ್ಬೋದು. ಸೊ ಅದಕ್ಕೆ ದ 90 ಸೆಕೆಂಡ್ ರೂಲ್ ವಿ ನೀಡ್ ಟು ಫಾಲೋ, ಮೈ ಡಿಯರ್ ಫ್ರೆಂಡ್ಸ್. ದೇರ್ ಇಸ್ ನೋ ಅದರ್ ಆಪ್ಷನ್. ಅದಾಯ್ತಾ? ಸೊ ಅದಕ್ಕೆ ನೆಕ್ಸ್ಟ್ ಟೈಮ್ ಯಾವ್ದಾದ್ರು ಒಂದು ಕೋಪ ಬಂದಿದೆ, ಬೇಜಾರಾಗಿದೆ, ಯಾವುದೋ ಒಂದು ವಿಚಾರದ ಬಗ್ಗೆ ಕೆಟ್ಟ ವಿಚಾರ ಮಾಡ್ತಾ ಇದೆಯಾ, ಓಕೆ, ಯಾರೋ ಒಬ್ರು ಅಂದ್ರು ಅಸಹ್ಯ ಆಗಿದೆ ಅಂತ ವಿಚಾರ ಮಾಡೋಕ್ಕಿಂತ ಮೊದಲು ಗ್ಯಾಪ್ ಕೊಡು, 90 ಸೆಕೆಂಡ್ಸ್. ಮುಂದೆ ಮತ್ತೆ ಚಿಂತನೆ ಮಾಡೋಣ. ಬಟ್ ಆ ಫಸ್ಟ್ 90 ಸೆಕೆಂಡ್ಸ್ ಏನಿಲ್ಲ, ದೊಡ್ಡದು ಮಾಡಿಬಿಡುತ್ತೆ ಅದಕ್ಕೆ ಅದನ್ನ ಗ್ಯಾಪ್ ಕೊಡಬೇಕು. ದಿಸ್ ಇಸ್ ಕಾಲ್ಡ್ 90 ಸೆಕೆಂಡ್ಸ್ ರೂಲ್. ಎರಡನೇದು ಭಾರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ದಿಸ್ ಇಸ್ ಕಾಲ್ಡ್ ಎಕ್ಸೆಪ್ಟೆನ್ಸ್. ಆಗಿದೆ ಏನೋ ಒಂದು ಆಗಿದೆ, ಹೌದಾ? ಅವ್ರು ಹಂಗಂದ್ರು, ಇವ್ರು ಹಿಂಗೆ ಮಾಡಿದ್ರು, ಅದು ಹಂಗಾಯ್ತು, ಅದು ನನಗೆ ಹಿಂಗೆ ಮಾಡಿಸಿತ್ತು, ಆಮೇಲೆ ಇವ್ರು ಹಿಂಗೆ ತಿಳ್ಕೊಂಡಿದ್ದೆ ಬಟ್ ಇವ್ರು ಹಿಂಗೆ ಆಗ್ಬಿಟ್ರು, ಅವರು ಸರಿಯಾಗಿ ಮಾಡಲಿಲ್ಲ, ಏನೋ ಒಂದು ಆಗಿದೆ, ಹೌದಾ? ಯಾರು ಮಾಡ್ಬೇಕಂತ ಮಾಡಿರೋದಿಲ್ಲ, ಕೆಲವರು ಮಾಡ್ಬೇಕಂತ ಮಾಡಿದ್ರೆ ಮಾಡಿದ್ದಾರೆ, ಏನು ಮಾಡ್ಲಿಕ್ಕೂ ಬರೋದಿಲ್ಲ, ನಮ್ಮ ಒಂದು ಕಂಟ್ರೋಲ್ನಲ್ಲಿಲ್ಲ ಅದು. ಅದಕ್ಕೆ ಏನಾಗಿದೆ ಅದನ್ನ ಫಸ್ಟ್ ಒಪ್ಕೊಳ್ಬೇಕು, ಆಗಿದೆ ಅಂತ. ಒಪ್ಕೊಳ್ಳಿಲ್ಲ ಅಂದ್ರೆ ಅದು ಮತ್ತೆ ಕತೆ ಕಟ್ಟುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಯಾರು ನಮ್ಮ ಜೀವನದಿಂದ ಈಗ ತೀರ್ಕೊಂಡ್ಬಿಟ್ಟಿರ್ತಾರೆ, ಸತ್ತೋಗ್ಬಿಟ್ಟಿರ್ತಾರೆ, ಅದನ್ನ ಫಸ್ಟ್ ಹೌದು ಅವ್ರು ತೀರ್ಕೊಂಡಿದ್ದಾರೆ ಅಂತ ಒಪ್ಕೊಳ್ಬೇಕು. ಅವಾಗ ಪ್ರಿಪರೇಷನ್ ಚಾಲು ಹೋಗುತ್ತೆ. ಅದು ಒಪ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂದ್ರೆ ಅವಾಗ ಇನ್ನೂ ಕಷ್ಟ ಹೆಚ್ಚಿಗೆ ಹಾಕೋಂತ ಹೋಗುತ್ತೆ. ಯಾರೋ ಒಬ್ರು ನಿಮ್ಗೆ ಚೀಟ್ ಮಾಡಿದ್ರು, ಗೊತ್ತಾಯ್ತಾ? ಚೀಟಿಂಗ್ ಮಾಡಿದ್ರು. ಚೀಟಿಂಗ್ ಅಂದ್ರೆ ಏನಪ್ಪ? ಆಕ್ಚುಲಿ ಚೀಟಿಂಗ್ ಅಂದ್ರೆ ಏನು? ಅವ್ರದ್ದೊಂದು ಪರ್ಸನಲ್ ಡಿಸೈರ್ ಹೆಚ್ಚಿಗೆ ಇರುತ್ತೆ, ಸೋಷಿಯಲ್ ಆರ್ಡರ್ ಒಂದು ಇರುತ್ತೆ, ಸಾಮಾಜಿಕವಾಗಿ ಇಷ್ಟೇ ಹಂಗೇ ಮಾಡ್ಬೇಕಂತಿರುತ್ತೆ. ಬಟ್ ಇವ್ರದ್ದು ಆಸೆ ದೊಡ್ಡದಿರುತ್ತೆ, ಹೌದಾ? ಇದೆರಡೂ ಮ್ಯಾಚ್ ಆಗ್ಲಾರ್ದಕ್ಕೆ ಅವ್ನು ಏನ್ ಮಾಡ್ತಾನೆ? ಚೀಟ್ ಮಾಡ್ತಾನೆ. ಓಕೆ, ಇದ್ರ ಬಗ್ಗೆ ಇನ್ನೊಂದ್ಸಲ ವಿಚಾರ ಮಾಡೋಣ, ಚೀಟಿಂಗ್ ಎದಕ್ಕೆ ಮಾಡ್ತಾರೆ ಅಂತ ಹೇಳಿ, ಗೊತ್ತಾಯ್ತಾ? ಸೊ ಹಿಂಗಿರುತ್ತೆ. ಸೊ ಅವ್ನು ಮಾಡಿದಾನೆ, ಈಗ ಆಗಿದೆ, ನಿನಗೆ ಚೀಟ್ ಮಾಡಿದಾನೆ, ದುಡ್ಡಿನ ವಿಷಯದಲ್ಲಿ, ಇಲ್ಲ ರಿಲೇಶನ್ಶಿಪ್ ವಿಷಯದಲ್ಲಿ, ಯಾವುದೋ ಒಂದು ನೀ ಅವನಿಗೆ ಹೇಳ್ಬೇಡ ಅಂದಿದ್ದೆ, ಅದನ್ನ ಹೇಳಿ ನಿನಗೆ ಚೀಟ್ ಮಾಡಿದಾನೆ. ನಿನಗೇನೋ ನೀನು ಚೆನ್ನಾಗಿ ಒಳ್ಳೆ ರಿಲೇಶನ್ಶಿಪ್ನಲ್ಲೇ ಇದ್ರು ನಿಮ್ಮ ಜೊತೆ, ಬಟ್ ಹಿಂದೆ ಏನೋ ಒಂದು ತಪ್ಪು ಒಂದು ಭಾವನೆಯನ್ನು ಮೂಡಿಸಿದ್ದಾರೆ, ಇಲ್ಲ ತಪ್ಪು ನ್ಯೂಸ್ ಅನ್ನು ಸ್ಪ್ರೆಡ್ ಮಾಡಿದ್ದಾರೆ, ಏನೋ ಒಂದು ಆಗಿದೆ ಅಪ್ಪ, ಚೀಟ್ ಆಗಿದೆ, ಡಾಕ್ಯುಮೆಂಟೇಶನ್ ವೈಸು, ಇಲ್ಲ ಏನೋ ಒಂದು ಆಸ್ತಿಯ ವಿಷಯದಲ್ಲಿ ಏನೋ ಒಂದು ಚೀಟ್ ಆಗಿದೆ, ಇಲ್ಲ ನಿನಗೆ ಬೇಜಾರು ಮಾಡಿದ್ದಾನೆ, ನೀನು ಅನ್ಕೊಂಡಂಗೆ ಆಗಿಲ್ಲ ಅದು ಅಂತಂದಾಗ, ಇವತ್ತು ಫಸ್ಟ್ ಥಿಂಗ್ ಯು ನೀಡ್ ಟು ಡೂ, ಹಿಂಗೆ ಆಗಿದೆ ಅಂತ ಒಪ್ಕೊಳ್ಬೇಕು. ಬಹಳ ಜನ ಅದನ್ನು ಒಪ್ಕೊಳ್ಳಾರ್ದೇನೆ ಅದನ್ನ ಬಹಳ ದಿವಸ ಜಗ್ತಾರೆ, ಅದು ನಮ್ಮನ್ನ ಡಿಪ್ರೆಷನ್ಗೆ ಒಯ್ಯುತ್ತೆ. ಅವನು ಯಾಕೆ ಹಂಗೆ ಮಾಡಿದ, ಅದೇನ್ರಿ ಇರ್ಲಿ, ಅವ್ ಯಾಕೆ ಹಂಗೆ ಮಾಡಿದ, ನಮ್ನ ಏನ್ ತಿಳ್ಕೊಂಡ, ನಾವು ಹಂಗೆ ಯಾವುದು ಕರೆಕ್ಟ್ ಅವ್ ಮಾಡ್ಯಾನೀಗ, ಮುಂದೆ ಒಪ್ಕೊ ಮೊದಲು. ಎಕ್ಸೆಪ್ಟ್ ಇಟ್. ಎಕ್ಸೆಪ್ಟಿಂಗ್
ಪೀಪಲ್, ಸಿಚುವೇಶನ್ ಆ್ಯಂಡ್ ಥಿಂಗ್ಸ್. ಓಕೆ, ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೋದೇ ಮ್ಯಾಚುರಿಟಿ. ಗೊತ್ತಾಯ್ತಾ? ಎಕ್ಸೆಪ್ಟಿಂಗ್, ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊ, ಆಮೇಲೆ ಓಕೆ ಎಕ್ಸೆಪ್ಟ್ ಆಗಿದೆ, ಈಗ ಮುಂದೆ ಏನು ಮಾಡೋದು? ಓಕೆ 1 2 3 4.5 ಮಿನಿಟ್ಸ್ ಇದನ್ನು ಪ್ರಯತ್ನ ಮಾಡೋಣ, ಆದರೆ ಒಳ್ಳೇದು, ಇಲ್ಲಾಂದ್ರೆ ಓಕೆ, ಬಟ್ ಪ್ರಯತ್ನ ಮಾಡೋಣ. ಫಸ್ಟ್ ಅವ್ರು ಹಂಗೆ ಮಾಡಿದ್ದಾರೆ ಅಂತ ಒಪ್ಕೊಳ್ಳೋಣ. ಬಟ್ ನಾವು ಒಪ್ಕೊಳ್ಳಾರ್ದೆ ಏನು ಕಾರ್ಯಪ್ರವರ್ತರಾಗ್ತೀವಲ್ಲ, ಅವಾಗ ಆ ಸಮಸ್ಯೆಯಲ್ಲಿ ಮತ್ತೆ ಸಿಕ್ಕಾಕೊಳ್ತೇವೆ. ಮಾನಸಿಕ ಒತ್ತಡ ಸಿಕ್ಕಾಪಟ್ಟೆ ಆಗುತ್ತೆ. ಯಾವಾಗ ಮಾನಸಿಕ ಒತ್ತಡ ಹೆಚ್ಚಿಗೆ ಆಗುತ್ತಲ್ಲ ಗೆಳೆಯರೆ, ರೈಟ್, ಅದಕ್ಕೆ ನಾವು ಏನು ಸೊಲ್ಯೂಷನ್ ಹುಡ್ಕೋದಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಜ್ವರ ಬಂದರೆ ಡಾಕ್ಟರ್ ಕಡೆ ಹೋಗ್ತೇವೆ, ಕೈ ನೋವಾದರೆ ಡಾಕ್ಟರ್ ಕಡೆ ಹೋಗ್ತೇವೆ, ತಲೆ ನೋಯ್ತಾ ಇದ್ರೆ ಡಾಕ್ಟರ್ ಕಡೆ ಹೋಗಿ ಒಂದು ಗುಳಿಗೆ ತೊಗೊಂಡು ಬರ್ತೇವೆ. ಬಟ್ ಒತ್ತಡ ಆದಾಗ, ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ಸ್ ಬಂದಾಗ, ಡಿಪ್ರೆಷನ್ನು, ಆಂಗ್ಸೈಟಿ ಬಂದಾಗ ಯಾರ ಕಡೆ ಹೋಗ್ತೇವೆ ನಾವು? ಅದು ಯಾವುದೋ ಒಬ್ರು ಡಾಕ್ಟರ್ ಕಡೆ, ಕೌನ್ಸಿಲರ್ ಕಡೆ ಹೋಗಬೇಕು. ಈಗ ನಾನು ಐ ಆಮ್ ಎ ಸೈಕೋಥೆರಪಿಸ್ಟ್, ಸೈಕಾಲಜಿಸ್ಟ್, ಸೈಕೋಥೆರಪಿಸ್ಟ್, ಕೌನ್ಸಿಲರ್. ಓಕೆ, ಬಟ್ ಬರ್ಲಿಕ್ಕೂ ಹಿಂದೆ ಮುಂದೆ ಮಾಡ್ತಾರೆ. ಈಗ ಅಲ್ಲಿ ಹೋದ್ರೆ ಏನು ತಪ್ಪು ತಿಳ್ಕೊಳ್ತಾರೋ ಜಗತ್ತು, ಸುಮ್ಮನೆ ಅವ್ರ ಕಡೆ ಯಾಕೆ ಹೋಗೋಣ? ಒಬ್ರು ಸೈಕಾಟ್ರಿಸ್ಟ್ ಇರ್ತಾರೆ, ಸೈಕಾಲಜಿಸ್ಟ್ ಇರ್ತಾರೆ, ಅವ್ರ ಆಫೀಸ್ಗೆ ಇಲ್ಲ ಅವ್ರೊಂದು ಕ್ಲಿನಿಕ್ಕಿಗೆ ಹೋಗ್ಬೇಕಂದ್ರೆ ಸಮಾಜ ಏನನ್ನುತ್ತೆ ಅಂತ ಆ ಚಿಂತನೆಯಲ್ಲಿ ಇನ್ನೂ ಇದ್ದೇವೆ ನಾವು. ಸೊ ಈ ಸಮಾಜ ಏನನ್ನುತ್ತೆ ಅಂತ ಕಲ್ಪನೆಯಲ್ಲಿ ನಾವು ಆ್ಯಕ್ಚುಲಿ ಇನ್ನೊಬ್ರ ಕಡೆ ಹೇಳ್ಕೊಳ್ಳೋದಿಲ್ಲ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ದ ಫಸ್ಟ್ ಥಿಂಗ್ ಈಸ್, ಫಸ್ಟ್ ಎಕ್ಸೆಪ್ಟ್ ಮಾಡ್ಕೊಳ್ಳಿ, ಹಿಂಗೆ ಆಗ್ತಾ ಇದೆ, ನನಗೆ ಹಿಂಗೆ ಆಗ್ತಾ ಇದೆ, ಓಕೆ ಮುಂದೆ ಏನು ಮಾಡೋದು ಅಂತ ಚಿಂತನೆ ಸ್ವಲ್ಪ ಶಾಂತ ಆಗಬೇಕು. ಓಕೆ, ಆಗಿದ್ದನ್ನು ಒಪ್ಕೊಳ್ಳಿ, ಯಾಕಂದ್ರೆ ಎಲ್ಲದೂ ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ. ಓಕೆ, ಮೂರನೇದೇನಪ್ಪ, ಅದೇ ಕಂಟ್ರೋಲು. ಸೊ ಒಂದು ಸರ್ಕಲ್ ಹಾಕ್ಕೊಳ್ಳಿ, ಈ ವಿಷಯಗಳು ನನ್ನ ಕಂಟ್ರೋಲ್ನಲ್ಲಿದ್ದಾವೆ. ಈಗ ನನ್ನ ಹೆಲ್ತನ್ನು ನೋಡ್ಕೊಳ್ಳೋದು ನನ್ನ ಕಂಟ್ರೋಲ್ನಲ್ಲಿದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಓಕೆ, ಎಲ್ಲೋ ಹೋಗ್ತಾ ಇರ್ತೀರ, ಯಾರೋ ಒಬ್ಬನು ಬಂದು ಗಾಡಿ ಬಂದು ನಿಮ್ಗೆ ಹಾಸ್ಬಿಡ್ತಾನೆ, ಅದು ನಮ್ಮ ಕಂಟ್ರೋಲ್ನಲ್ಲಿದೆಯಾ? ನಾನು ಒಳ್ಳೆ ಇನ್ನೊಬ್ಬರ ಜೊತೆ ರಿಲೇಷನ್ಶಿಪ್ನಲ್ಲಿ ಇರೋದು, ಅವ್ರ ಸಂಬಂಧಗಳನ್ನು ಬೆಳೆಸೋದು, ಅವ್ರ ಮೇಲೆ ನಂಬಿಕೆ ಇಡೋದು ನನ್ನ ಕಂಟ್ರೋಲ್ನಲ್ಲಿದೆ. ಬಟ್ ಅವರು ನನ್ನ ಮೇಲೇ ಆ ನಂಬಿಕೆ ಇಟ್ಕೊಳ್ಬೇಕು, ನನ್ನನ್ನೇನು ಕೆಟ್ಟದಕ್ಕೆ ಉಪಯೋಗಿಸಬಾರ್ದು ಅನ್ನೋದು ಏನಾದರೂ ಕಂಟ್ರೋಲ್ನಲ್ಲಿದೆಯಾ? ಇಲ್ಲ. ಸೆನ್ಸ್ ಆಗುತ್ತೆ ಅಷ್ಟೇ, ದೂರ ಸರಿಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಜೀವನದಲ್ಲಿ ಎಲ್ಲನೂ ಕಂಟ್ರೋಲ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾಕಂದ್ರೆ ಎನಿಥಿಂಗ್ ಯು ಟ್ರೈ ಟು ಕಂಟ್ರೋಲ್ಸ್ ಯು. ಒಂದು ಸರ್ಕಲ್ ಇದೆಪ್ಪ, ಆ ಸರ್ಕಲ್ನಲ್ಲಿ ಅಷ್ಟೇ ನಮ್ಮ ಕಂಟ್ರೋಲ್ ಒಂದು ಸ್ವಲ್ಪ ನಡೆಯುತ್ತೆ, ಅದು ಕಂಪ್ಲೀಟಾಗಿ ನಡೆಯೋದಿಲ್ಲ. ಅದನ್ನು ಮೀರಿ ಎಷ್ಟೋಕೊಂಡು ಅನ್ಕಂಟ್ರೋಲಬಲ್ ಫ್ಯಾಕ್ಟರ್ಸ್ ಇದಾವೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಹೊಲ ಚೆನ್ನಾಗಿ ಉಳಿದೆಯಾ, ಎಲ್ಲ ಮಾಡಿದೆಯಾ, ಓಕೆ ಬೆಳೆನೂ ಚೆನ್ನಾಗಿ ಬಂದಿದೆ, ಎಲ್ಲ ಹೋಗಿ ಪೂಜೆ ಮಾಡಿದೆಯಾ, ದೇವಿಗೆ ಆರಾಧನೆ ಮಾಡಿದೆಯಾ, ಓಕೆ ದೊಡ್ಡ ಖುಷಿಯಲ್ಲಿದೆ, ಈ ವರ್ಷ ಎಷ್ಟು ಪೈರುಗಳನ್ನು ತೆಗೆದು ಹೋಗಿ ನಾನು ಮಾರಿಬಿಟ್ರೆ ಈ ವರ್ಷದ ನನ್ನ ಸಾಲಗಳು ತೀರ್ತವೆ, ನಂದು ಹಿಂಗಾಗುತ್ತೆ ಅಂತ ದೊಡ್ಡ ಒಂದು ಕಲ್ಪನೆಯಲ್ಲಿದೆಯಾ. ಜೋರಾಗಿ ಮಳೆ ಬಂದು ಎಲ್ಲ ಹೋಗ್ಬಿಡುತ್ತೆ. ಇಟ್ ಈಸ್ ಅನ್ಕಂಟ್ರೋಲಬಲ್. ಅವಾಗ ಮಾನಸಿಕ ಒತ್ತಡ ಮಾಡ್ಕೊಂಡ್ರೆ ಏನು ಬರುತ್ತೆ? ಹೌದು, ಅದರಿಂದ ಒಂದು ಏನೋ ಪರಿಣಾಮ ಆಗಿರುತ್ತೆ. ಸಾಲಗಳು ಹಂಗೆ ಉಳಿದು ಏನೇನೋ ಆಯಿತು, ಏನೇನೋ ಕಲ್ಪನೆಗಳು, ನಿನ್ನ ಒಂದು ಪ್ಲಾನ್ಗಳೆಲ್ಲ ಚೇಂಜ್ ಆಗಬೇಕಾಯ್ತು. ಬಟ್ ಓಕೆ, ಫಸ್ಟ್ ಒಪ್ಕೋಬೇಕಲ್ಲ, ಬಿಕಾಸ್ ಇಟ್ ಇಸ್ ಅನ್ಕಂಟ್ರೋಲಬಲ್. ಕಂಟ್ರೋಲಬಲ್ ಇದ್ದಿದ್ದನ್ನ ನಾವು ಮಾಡಬೇಕು, ಅನ್ಕಂಟ್ರೋಲಬಲ್ ಇದ್ದಿದ್ದನ್ನ ಒಪ್ಕೊಳ್ಬೇಕು. ದಟ್ ಈಸ್ ವಾಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಸೊ ನಿಮ್ಮ ಜೀವನದಲ್ಲಿ ಏನೇನು ಕಂಟ್ರೋಲಬಲ್ ಇದ್ದಾವೆ ಸ್ವಲ್ಪ ನೋಡಿ, ಅನ್ಕಂಟ್ರೋಲಬಲ್ ಏನೇನಿದಾವಲ್ಲ ಅವ್ನು ನೋಡ್ಕೊಳ್ಳಿ. ಬಹಳ ಮಾನಸಿಕ ಒತ್ತಡಗಳು ಬರೋದು ಅನ್ಕಂಟ್ರೋಲಬಲ್ ಬಗ್ಗೆ ವಿಚಾರ ಮಾಡಿ. ನಮ್ಗೆ ಏನನ್ನ ನಮ್ಮ ಒಂದು ಸೀಮಿತದಲ್ಲಿ ಇರೋದಿಲ್ಲ, ನಾವು ಒಂದು ಅದನ್ನ ಹಿಡ್ಕೊಳ್ಳಿಕ್ ಬರೋಂಗಿಲ್ಲ, ಅದೇನು ನೋಡ್ಲಿಕ್ಕೆ ಬರೋದಿಲ್ಲ, ನಾವು ಅನ್ಕೊಂಡಾಗ ಅದು ಮಾಡ್ಲಿಕ್ಕೆ ಅಂಥವು ಏನಿದಾವೆ ಅದರಿಂದನೇ ಮಾನಸಿಕ ಒತ್ತಡ ಭಾಳ ಆಗುತ್ತೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಅದಕ್ಕೆ ವೇಕ್ ಅಪ್ ಟು ದ್ಯಾಟ್. ಓಕೆ, ಅಟ್ ದ ಸೇಮ್ ಟೈಮ್ ಒಂದು ರಿಸರ್ಚ್ ಹೇಳುತ್ತೆ, ಹಾರ್ವರ್ಡ್ ರಿಸರ್ಚ್ ಏನು ಹೇಳುತ್ತೆ ಅಂದರೆ, ಎಲ್ಲ ಒಂದು ಮೆಂಟಲ್ ಹೆಲ್ತ್ಗೆ ಒಂದು ದೊಡ್ಡ ಒಂದು ಟ್ಯಾಬ್ಲೆಟ್ ಅಪ್ಪ, ಒಂದು ಮದ್ದು ಏನಂದರೆ ರಿಲೇಷನ್ಶಿಪ್. ಯಾರಾದರೂ ಒಬ್ಬರು ರಿಲೇಷನ್ಶಿಪ್ ಇರಲೇಬೇಕು. ಒಂದು ಫ್ರೆಂಡ್ಸು, ಒಂದು ಸರ್ಕಲ್ಲು, ಒಂದು ಚಿಕ್ಕ ಒಂದು ಗ್ರೂಪ್ ಇರಬೇಕು, ಒಂದು ಒಳ್ಳೆ ಗೆಳೆಯ ಇರಬೇಕು, ಒಂದು ಒಳ್ಳೆ ರಿಲೇಟಿವ್, ಒಂದು ಒಳ್ಳೆ ಆತ್ಮೀಯ ಸಂಬಂಧ ಇರಬೇಕು. ಯಾವಾಗ ಅಂಥವ್ರು ಇರ್ತಾರೆ, ಅವ್ರ ಜೊತೆ ಹಂಚ್ಕೊಂಡಾಗ, ಅವ್ರ ಜೊತೆ ಮಾತಾಡಿದಾಗ ಅವಾಗ ಓಕೆ ಮೆಂಟಲ್ ಹೆಲ್ತ್ ಸಮಸ್ಯೆಗಳು ಭಾಳ ಕಡಿಮೆ ಆಗ್ತವೆ ಅಂತ. ಯಾವಾಗ ನೀವು ಒಬ್ಬನೇ ಆಗ್ತೀಯಾ ಅವಾಗ ಆ ರಿಲೇಷನ್ಶಿಪ್ ಇಲ್ಲಾರ್ದಾಗ ಈ ಒತ್ತಡ ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಯಾವುದಾದ್ರೂ ಒಂದು ರಿಲೇಷನ್ಶಿಪ್ ಇಟ್ಕೊಳ್ಳಬೇಕು. ಎಲ್ಲೋ ಇರ್ಬೋದು, ಅವ್ರಿಗೊಂದು ಫೋನ್ ಮಾಡಿ, ಇಲ್ಲ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ಒಂದು 5 ನಿಮಿಷ ಮಾತಾಡ್ಬೋದಾ ಅಂತ ಕೇಳಲಿಕ್ಕೆ ಏನು ತಪ್ಪಿದೆ? ಅವ್ರು ಬಿಸಿ ಇರ್ಬೋದು, ಇಲ್ಲ ನಾನು ಸ್ವಲ್ಪ ಬಿಸಿ ಇದ್ದೀನಪ್ಪ ಆಮೇಲೆ ಮಾತಾಡ್ತೀನಿ, ಇಟ್ಸ್ ಓಕೆ. ಮತ್ತೆ ಅದನ್ನ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ನೋಡೋಣ ಇವ್ರಿಗೆ ಫೋನ್ ಮಾಡಿದೆ, ಅವರು ಹಿಂಗೆ ಅಂತಾರೆ, ನನ್ನ ಟೈಮೇ ಸರಿ ಇಲ್ಲ ಅಂತ ಅನ್ನಕ್ ಹೋಗ್ಬೇಡ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಜಸ್ಟ್ ಎಕ್ಸೆಪ್ಟ್ ಇಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಮತ್ತೆ ಒಂದು 10 ನಿಮಿಷ ಬಿಟ್ಟು, ಅರ್ಧ ಗಂಟೆ ಬಿಟ್ಟು ಮಾತಾಡಿ, ಇನ್ನೊಂದು ಇಬ್ಬರಿಗೆ ಮಾಡು, ರೈಟ್? ಸೊ ಫೋನ್ ಮಾಡಿ ಮಾತಾಡಬೇಕು. ಕೆಲವೊಂದು ಟೈಮು ನಮ್ಗೆ ಏನು ಅನ್ಸುತ್ತೆ, ನನ್ನ ಸಮಯ ಸರಿ ಇಲ್ಲ ಅದಕ್ಕೆ ಹಿಂಗೆಲ್ಲ ಆಗ್ತೈತಿ ಅಂತೇಳಿ. ಸಮಯ ಸರಿಯಿಲ್ಲ ಅಂತ ಒಪ್ಕೋ. ಈಗ ಸದ್ಯ ಈಗ ಸರಿ ಇಲ್ಲ, ಲೆಟ್ ಮೀ ಸಿಟ್ ಸೈಲೆಂಟ್. ಓಕೆ, ಸ್ವಲ್ಪ ಇವತ್ತಿನ ದಿವಸ ಶಾಂತವಾಗ್ತೀನಿ, ನಾಳೆ ಮತ್ತೆ ಪ್ರಯತ್ನ ಮಾಡ್ತೀನಿ. ಓಕೆ, ಆಮೇಲೆ ಇನ್ನೊಂದು ಭಾಳ ಇಂಪಾರ್ಟೆಂಟು, ಕೊನೆಯದು ಏನಪ್ಪ ಅಂತಂದರೆ, ಯಾವುದೇ ಒಂದು ಫೀಲಿಂಗ್ ಆಗ್ತಾ ಇರುತ್ತಲ್ಲ, ಈ ಟೆನ್ಷನ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆಗುತ್ತೆ, ನನಗೂ ಆಗುತ್ತೆ, ನಿಮಗೂ ಆಗುತ್ತೆ. ಟೆನ್ಷನ್ ಆಗುವಾಗ ನನಗೆ ಟೆನ್ಷನ್ ಆಗ್ತಾ ಇದೆ ಅಂತ, ಓಕೆ ನಾನು ಟೆನ್ಷನ್ ಆಗದೇನೆ ಅನ್ನಕ್ಕೆ ಹೋಗ್ಬೇಡ್ರಿ.
ಈಗ ಐ ಆಮ್ ಇನ್ ಟೆನ್ಷನ್, ಐ ಆಮ್ ಟೆನ್ಸ್ಡ್ ಅನ್ನಕ್ ಹೋಗ್ಬೇಡಿ. ಗೊತ್ತಾಯ್ತಾ? ನನ್ನೊಳಗೆ ಟೆನ್ಷನ್ ಭಾವನೆ ಬರ್ತಾ ಇದೆ ಅಂತ ಹೇಳ್ಬೇಕು. ಈಗ ಆತಂಕ ಮೂಡಿದೆ, ಓಕೆ, ನಾನು ಆತಂಕದಲ್ಲಿದ್ದೇನೆ, ನಾನಿಲ್ಲ, ನನ್ನಲ್ಲಿ ಆತಂಕ ಮೂಡಿದೆ ಅಷ್ಟೇ. ಗೊತ್ತಾಯ್ತಾ? ಇದೇನು ಒಂದು ದೊಡ್ಡ ಒಂದು ಆಕಾಶ, ಅದರಲ್ಲಿ ಆತಂಕ ಅನ್ನೋ ಒಂದು ಕ್ಲೌಡ್ ಏನಿದೆ ಅಲ್ಲ, ಅದೊಂದೇನು ಮೋಡ ಏನಿದೆ ಅಲ್ಲ, ಅದು ಬಂದಿದೆ ಅಷ್ಟೇ. ಅದು ಬಂದಿದೆ, ಆತಂಕ ಅನ್ನೋದು ಹೋಗ್ಬಿಡುತ್ತೆ, ಮೋಡ ನಿಂತ್ಕೊಳ್ಳೋದಿಲ್ಲ ಒಂದೇ ಕಡೆ. ಹಾಗೆ ಸಿಟ್ಟು ಅನ್ನೋದೊಂದು ಬಂದಿದೆ, ಅದು ದಾಟಿ ಹೋಗುತ್ತೆ. ನಾನು ಸಿಟ್ಟಾಗಿಲ್ಲ, ಓಕೆ, ಸಿಟ್ಟು ಅಂತ ಸ್ವಲ್ಪ ಆ ಸಿಟ್ಟಿನ ಫೀಲಿಂಗ್ನಲ್ಲಿ ಬಂದಿದೆ ನನಗೆ ಅಷ್ಟೇ, ನಾನು ಸಿಟ್ಟಾಗಿಲ್ಲ, ಅದು ಬರ್ತಾ ಇದೆ, ಹೋಗ್ತಾ ಇದೆ. ಸೊ ಅದಕ್ಕೆ ನಿಮ್ಮನ್ನ ಆ ಒಂದು ಎಮೋಷನಲ್ ಫೀಲಿಂಗ್ಸ್ ಏನಿರ್ತಾವಲ್ಲ ಅದರಿಂದ ಸಪ್ರೇಟ್ ಮಾಡಿ, ನಾನೇ ಅದು ಅನ್ನೋದಕ್ಕಿಂತ ನನ್ನೊಳಗೆ ಅದು ಬಂದಿದೆ ಅಂತ ತಿಳ್ಕೊಬೇಕು. ಯಾಕಂದ್ರೆ ನೀನು ಅದಕ್ಕಿಂತ ದೊಡ್ಡವನು. ಇವೆಲ್ಲ ಭಾವನೆಗಳು ಬರ್ತಾವೆ ಹೋಗ್ತವೆ. ಇವತ್ತು ಬಹಳ ಆತಂಕದಲ್ಲಿರ್ತೀಯ, ನಾಳೆ ಮಾರ್ನಿಂಗ್ ಎದ್ದ ತಕ್ಷಣ ಖುಷಿಯಾಗಿರ್ತೀಯ. ಇವತ್ತು ಫುಲ್ ಟೆನ್ಷನ್ನಲ್ಲಿ ಇರ್ತೀಯ, ನಾಳೆ ಫುಲ್ ಹುರುಪಿನಲ್ಲಿ ಇರ್ತೀಯ. ಯಾಕಂದ್ರೆ ಇವೆಲ್ಲ ಮೋಡಗಳು ಬರ್ತಾವೆ ಹೋಗ್ತವೆ. ನೀನು ಅದಕ್ಕೆ ಸಪ್ರೇಟೇ ಇರಬೇಕು. ಅವು ಬಂದಿದ್ದಾವೆ ಹೋಗಿದ್ದಾವೆ. ಸೊ ಇವತ್ತು ಇದು ಬಂದಿದೆ, ನಾಳೆ ಇನ್ನೊಂದು ಬರುತ್ತೆ, ಬಟ್ ನಾನು ಅದಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ಅದೇ ನಾನು ಅಂತ ಡಿಸೈಡ್ ಮಾಡೋದಿಲ್ಲ, ಅದು ಬಂದು ಹೋಗಿದೆ ಅಂತ ಅಷ್ಟೇ ಮಾಡಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? So this is what you need to understand. Clear? Okay. So ಗೆಳೆಯರೆ, ಈ ಒಂದು 4-5 ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಬೇಕು. ಅಟ್ ದ ಸೇಮ್ ಟೈಮ್ ಉಳಿದವ್ರು ಯಾರಿದ್ದೀರಾ, ಆಲ್ವೇಸ್ ಬಿ ಅವೈಲಬಲ್, ಅಪ್ರೋಚಬಲ್ ಅಂಡ್ ಲವಬಲ್. ಹೌದಾ? ತಂದೆ ತಾಯಿ ಆದವರು ಮಕ್ಕಳು ನಿಮ್ಮ ಹತ್ರ ಬಂದ ತಮ್ಮ ಜೀವನದಲ್ಲಿ ಘಟಿಸುತ್ತಿರುವ ಅಂತ ಕೆಲವೊಂದು ಅನುಭವಗಳನ್ನ, ಅವ್ರಿಗೆ ಏನೋ ಒಂದು ಹೊಸತನ ಬಂದಿದೆ, ಏನೋ ಒಂದು ಕೆಟ್ಟದಾಗ್ತಾ ಇದೆ, ಅದನ್ನ ಬಂದು ನಿಮ್ಮ ಕಡೆ ಹೇಳ್ಕೊಳ್ಳೋಂಥ ವ್ಯಕ್ತಿತ್ವ ನಿಮ್ದಿರ್ಬೇಕು. ಟೀಚರ್ ಆದವರು, ಓಕೆ, ಮಕ್ಕಳು ಬಂದು ನಮ್ಮ ಕಡೆ ಹೇಳ್ಕೊಡುವಂಥ ವ್ಯಕ್ತಿತ್ವ ನಮ್ದಾಗಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನೀವು ಬಾಸ್ ಇದ್ದೀರಾ, ಇಲ್ಲ ನಮ್ಮ ಗೆಳೆಯರು ಇದ್ದೀರಾ ಅಂದ್ರೆ ಗೆಳೆಯರು ಬಂದು ನಿಮ್ಮ ಹತ್ರ ಹೇಳ್ಕೊಳ್ಳುವಂಥ ವ್ಯಕ್ತಿತ್ವ ಇರಬೇಕು. ಅದೆಂಥ ವ್ಯಕ್ತಿತ್ವ ಸರ್ ಅಂದ್ರೆ, ಯು ಶುಡ್ ಬಿ ಅವೈಲಬಲ್, ಅವರ ಸಮಯಕ್ಕೆ ಅವೈಲಬಲ್ ಇರಬೇಕು. ಅಪ್ರೋಚಬಲ್ ಇರಬೇಕು, ಅಂದ್ರೆ ನೀನು ಅವ್ರು ಹೇಳಿದ ತಕ್ಷಣ ಹಂಗೆ ಮಾಡಿದ್ದೀನಿ ಅಂತ ಒಲ್ಟ ಮಾತಾಡಿದ್ರೆ ಅಪ್ರೋಚಬಲ್ ಅಲ್ಲ ಅದು. ಗೊತ್ತಿದ್ದ ಲವಬಲ್ ಇರಬೇಕು. ನೀನು ಲವ್ ಟ್ಯಾಂಕ್ ಇಷ್ಟು ಫುಲ್ ಇರಬೇಕಲ್ಲ, ಇಲ್ಲ ನಮ್ಮ ಗೆಳೆಯದನಪ್ಪ ಅವನ ಹತ್ರ ಹೇಳಿದ್ರೆ ಇನ್ನೂ ಸಮಾಧಾನ ಆಗ್ತೈತಿ. ಓಕೆ, ನನ್ನ ಕಡೆ ಎಷ್ಟೋ ಮಂದಿ ಗೆಳೆಯರು ಬರ್ತಾರೆ, ಎಷ್ಟೋ ಮಂದಿ ಹುಡುಗರು ಬರ್ತಾರೆ, ವಿದ್ಯಾರ್ಥಿಗಳು, ದೊಡ್ಡವರು ಎಲ್ಲರೂ ಬರ್ತಾರೆ. ಸುಮ್ಮನೆ ಸರ್ ನಿಮ್ಮ ಕಡೆ ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಆಗ್ತೈತೆ ಅಂತ ಬಂದೇನ್ರಿ, ಆಯ್ತು ಹೇಳ್ಕೊಡಿ ಅಂತಂದ್ರೆ ಅವ್ರು ಹೇಳಿದಾಗ ಅವ್ರಿಗೆ ಸಮಾಧಾನ ಅಂತ ವ್ಯಕ್ತಿತ್ವ ರೂಪಿಸ್ಕೊಳ್ಬೇಕು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಸೊ ಇವತ್ತಿನ ಜಗತ್ತಿನಲ್ಲಿ ಈ ವ್ಯಕ್ತಿತ್ವದ ಕೊರತೆ ಇರೋದ್ರಿಂದ ಬಹಳ ಜನ ಲೋನ್ಲಿನೆಸ್ ನಲ್ಲಿದ್ದಾರೆ. ಎಷ್ಟು ಮಕ್ಕಳನ್ನ ಕಳ್ಕೊಳ್ತಾ ಇದ್ದೇವೆ, ಸುಸೈಡ್ ಮಾಡ್ಕೊಳ್ತಾ ಇದ್ದಾರೆ. ಓಕೆ, ಅಲ್ಲಿ ಇಲ್ಲಿ ಓಡಿ ಹೋಗ್ಬಿಡ್ತಾರೆ, ಮನೆಯಲ್ಲೇ ಕೊರಗಿ ಸಾಯ್ತಾ ಇದ್ದಾರೆ, ಡಿಪ್ರೆಷನ್ ನಲ್ಲಿದ್ದಾರೆ, ಆಂಗ್ಸೈಟಿಯಲ್ಲಿದ್ದಾರೆ. ಗೊತ್ತಾಯ್ತಾ? ಸೊ ಇವೆಲ್ಲ ಅವ್ರಿಗೆ ಆಮೇಲೆ ಕೆಲವೊಂದು ಟೈಮ್ ಅವ್ರಿಗೆ ಇಲ್ಲ ಅಂದ್ರೂ ಅದನ್ನ ಕೆಟಗರೈಸ್ ಮಾಡಿ ನೀ ಹಿಂಗಿದೆಯಾ ಅಂತ ಹೇಳ್ಬಿಡ್ತೇವೆ. ಈ ಇಂಟರ್ನೆಟ್ ನಾಲೆಜು, ಸೋಷಿಯಲ್ ಮೀಡಿಯಾ ನಾಲೆಜ್ ಯಾವಾಗ ಈ ವ್ಯಕ್ತಿ ಒಳಗಡೆ ಒಂದು ಸ್ವಲ್ಪ ತೊಂದರೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅವ್ನು ಏನ್ ಮಾಡ್ತಾನೆ, ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಗೂಗಲ್ನಲ್ಲಿ ಅದನ್ನ ಹಾಕಿ ನೋಡ್ತಾನೆ, ನನಗೆ ಹಿಂಗೆ ಆಗ್ತಾ ಇದೆ ಏನಂತ ಅದೊಂದು ಇನ್ನೊಂದು ರಿಸಲ್ಟ್ ಕೊಡುತ್ತೆ. ಅದನ್ನ ನೋಡಿದ ತಕ್ಷಣ ಇದರಿಂದ ಏನಾಗುತ್ತೆ, ಇದರಿಂದ ಹಿಂಗಾಗ್ಬೋದು, ಸಾವಾಗ್ಬೋದು, ಅದಾಗ್ಬೋದು ಅಂತ ಏನೇನೋ ಹೇಳಿದ್ರೆ ಅದನ್ನ ತಲೆಯಲ್ಲಿ ತಗೊಂಡು ಎಷ್ಟೋ ಜನ ಟೆನ್ಷನ್ ನಲ್ಲಿದ್ದಾರೆ. ಲೋನ್ಲಿನೆಸ್ನಿಂದ 39% ಹಾರ್ಟ್ ಅಟ್ಯಾಕ್ಸ್ ಆರ್ ಬಿಕಾಸ್ ಆಫ್ ಲೋನ್ಲಿನೆಸ್ ಅಂತ ಬರುತ್ತೆ. ಅದರಲ್ಲಿ ಸತ್ಯನೋ ಸುಳ್ಳೋ ನಮ್ಗೆ ಗೊತ್ತಿಲ್ಲ, ಬಟ್ ಅದು ಬಂದ ತಕ್ಷಣ ಟೆನ್ಷನ್ ಚಾಲು ಆಗುತ್ತೆ. ಅದಕ್ಕೆ ಗೂಗಲ್ ರಿಸರ್ಚ್ ಮಾಡಿ ತಗೊಳ್ಳೋದಕ್ಕಿಂತ ನಿಮ್ಮ ಒಳಗಡೆ ಇರುವಂಥ ಭಾವನೆಗಳನ್ನು ಯಾರ್ದೋ ಮುಂದೆ ಹೋಗಿ ಹೇಳ್ಕೊಂಡ್ರೆ ಐ ಥಿಂಕ್ ಬ್ಯೂಟಿಫುಲ್ ಥಿಂಗ್ಸ್ ವಿಲ್ ಹ್ಯಾಪನ್. ಗೆಳೆಯರೆ, ಜೀವನ ದೊಡ್ಡದು. ಇವೆಲ್ಲ ಮೋಡಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಎಂತೆಂಥ ದೊಡ್ಡ ಮೋಡಗಳು ಬಂದು ಮಳೆ ಬಂದು ಹಾನಿ ಮಾಡಿ ಹೋದ್ಮೇಲೆ ಮತ್ತೆ ಆಕಾಶ ಕ್ಲೀನ್ ಆಗೇ ಆಗುತ್ತೆ. ನಮ್ಮ ಜೀವನದಲ್ಲೇನೋ ಹಾಗೆ ಒಂದು ದೊಡ್ಡ ಮೋಡು, ಕಪ್ಪು ಮುಗಿಲುಗಳು ಎಲ್ಲ ಸೇರ್ಕೊಂಡು ಮೋಡಗಳು ಬಿದ್ದು ಕೊನೆಗೆ ಮಳೆ ಆಗಿ ಸಂಪೂರ್ಣ ನೆಲಗಳನ್ನು ನಾಶ ಮಾಡಿದ ಮೇಲೇನೂ ಒಂದು ಕ್ಲೀನ್ ಆದ ಆಕಾಶ ಇರುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಒಂದು ಕ್ಲೀನ್ ಆದ ಆಕಾಶ ಬಂದೇ ಬರುತ್ತೆ. ನಾವು ಒಳ್ಳೆ ಕೆಲಸಗಳನ್ನು ಮಾಡ್ತೇವೆ. ನಮ್ಮ ಜೀವನದ ಒಂದು ಏನು ಆಸೆಗಳು, ಆಕಾಂಕ್ಷೆಗಳು, ನಮ್ಮ ಡ್ರೀಮ್ಸ್ ಏನಿದಾವೆ ಅವ್ನು ಫುಲ್ಫಿಲ್ ಮಾಡ್ತೀವಿ ಅನ್ನೋದೊಂದು ಭಾರಿ ಒಂದು ಬಲವಾದ ನಂಬಿಕೆ ನಮ್ಮ ಮೇಲೆ ನಮ್ಗಿರ್ಬೇಕು. ಜಗತ್ತಿಗೆ ನಮ್ಮ ಮೇಲೆ ನಂಬಿಕೆ ಇರ್ಲಿಕ್ಕಿಲ್ಲ, ಬಟ್ ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು. ಯಾಕಂದ್ರೆ ಇವೆಲ್ಲ ಏನಿದಾವೆ ಒಂದು ವಿದ್ಯಾರ್ಥಿಗಳೇ, ನಿಮ್ಮ ಎಕ್ಸಾಮ್ಗಳು, ನಾವೇನು ಕರಿಯರ್ ಮಾಡೋರು, ರೈಟ್, ಏನೇನಿದು ಸಣ್ಣ ಇವೆಲ್ಲ ಸಣ್ಣ ವಿಚಾರಗಳು. ಜೀವನ ದೊಡ್ಡದು. ಸೊ ಜೀವನ ಬಹಳ ದೊಡ್ಡದು. ಇವೆಲ್ಲ ಚಿಕ್ಕ ವಿಷಯಗಳು ಬಂದು ಹೋಗ್ತವೆ. ಕೆಲವೊಂದು ಟೈಮ್ ಅನ್ಕೊಂಡಿದ್ದು ಆಗೋದಿಲ್ಲ, ನಾವು ಅನ್ಕೊಂಡವರು ಹಂಗೆ ಬಿಹೇವ್ ಮಾಡೋದಿಲ್ಲ, ನಾ ಏನದು ವಿಚಾರ ಮಾಡಿದೆ ಅದು ನಡೆಯೋದಿಲ್ಲ, ಏನು ಅನ್ಕೊಂಡಿರೋದಿಲ್ಲ ಅದು ಘಟಿಸುತ್ತೆ. ಇದೇ ಜೀವನ.
ಗೊತ್ತಾಯ್ತಾ? ಎಲ್ಲನ ಹೇಳ್ದಂಗೆ ಮಾಡ್ಬಿಟ್ರೆ ಲೈಫೇ ಬೋರ್ಡಮ್ ಆಗ್ಬಿಡುತ್ತೆ. ಅದಕ್ಕೆ ಮೇಲೆ ಹೋಗುದು, ಕೆಳಗಡೆ ಬಿಡುದು, ಮತ್ತೆ ಮೇಲೆ ಹೋಗುದು, ಕೆಳಗಡೆ ಬಿಡುದು. ನಮ್ಗೇನು ಅನ್ಸುತ್ತೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಎಷ್ಟು ಅವ್ರು ದೊಡ್ಡ ದೊಡ್ಡ ಕಾರ್ನಲ್ಲಿ ಅಡ್ಡಾಡ್ತಾರೆ, ದೊಡ್ಡ ದೊಡ್ಡ ಇದ್ರಲ್ಲಿ ಇರ್ತಾರೆ, ಅವ್ರಿಗೆ ಏನು ಜೀವನದಲ್ಲಿ ಸಮಸ್ಯೆ ಇಲ್ಲಪ್ಪ, ನನ್ನ ಜೀವನ ಎಂಥದ್ದು ಅವ್ರ ಜೀವನ ಎಂಥದ್ದು ಅಂತ ಕಂಪ್ಯಾರಿಸನ್ ಮಾಡ್ತೀವಲ್ಲ, ಸಮಾಜಕ್ಕೆ ಗೊತ್ತಾಗ್ಬಿಟ್ರೆ ನನ್ನ ಜೀವನದಲ್ಲಿ ಏನಾಗುತ್ತೆ ಅಂತ ಒಂದು ಟೆನ್ಷನ್ ಅಲ್ಲಿ ಇರ್ತೀವಲ್ಲ, ಇದರಿಂದನೇ ಕೆಳಗಡೆ ಬೀಳೋದು ಭಾಳ. ಗೊತ್ತಾಯ್ತಾ? ಎಲ್ಲರೂ ಜೀವನದಲ್ಲಿ ಏರು ಕೆಳಗಡೆ ಇರೋದೆ. ಗೊತ್ತಾಯ್ತಾ? ರೈಟ್. ಹಾಸ್ಪಿಟ್ಲಲ್ಲಿ ಹೋದ್ರೆ ಅದೊಂದು ಏನು ಮಷಿನ್ ಇರುತ್ತೆ, ಹಿಂಗೆ 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 ಹೋಗ್ತಾ ಇದ್ರೇನೆ ಜೀವಂತ ಇದ್ದಾರ ಅಂತ. ಒಂದ್ ವೇಳೆ ಅದು ಸೀದಾ ಆಗ್ಬಿಟ್ರೆ ಸತ್ತೋಗ್ಬಿಡ್ತೇವೆ. ಹಂಗೇನೆ ನಮ್ಮ ಜೀವನದಲ್ಲಿ ಎಲ್ಲಾನು ಸೀದಾ ಆಗ್ಬಿಟ್ರೆ ನಾವು ಇದ್ದು ಸತ್ತಂಗೆ ಆಗ್ತೇವೆ. ಅದರಲ್ಲಿ ಏನು ಥ್ರಿಲ್ ಇರೋದಿಲ್ಲ, ಮಜಾ ಇರೋದಿಲ್ಲ. ಓಕೆ, ನಾವು ಎವಾಲ್ವ್ ಆಗೋಲ್ಲ, ಬ್ರೈನ್ ಡೆವಲಪ್ ಆಗೋದಿಲ್ಲ. ಅದಕ್ಕೆ ದೇವ್ರೇನ್ ಮಾಡಿದ್ದಾನೆ, ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ತೆಳಗೆ ಮಾಡೋದು. ಓಕೆ, ನಾವೆಲ್ಲ ಡೈಲಿ ಸರ್ಪ್ರೈಸ್ ಕೊಡ್ತಾನೆ. ರಾತ್ರಿ ಮಲ್ಕೊಂಡು, ಓಕೆ, ಮಲಗಿದ ತಕ್ಷಣ ನಮ್ಮ ಸಾವು. ಆಕ್ಚುಲಿ ಏನಾಗ್ತಾ ಇದೆ ಜಗತ್ತಿನಲ್ಲಿ ನಮ್ಗೆ ಗೊತ್ತಿಲ್ಲ. ಮುಂಜಾನೆ ಎದ್ದಾಗ ಅದೊಂದು ಇಟ್ ಈಸ್ ಒನ್ ಸರ್ಪ್ರೈಸ್, ಅದು ಒಂದು ಥ್ರಿಲ್. ಗೊತ್ತಾಯ್ತಾ? ಅಂತ ಥ್ರಿಲ್ ಅದು. ಮಾರ್ನಿಂಗ್ ಎದ್ವಿ ಅಂದ್ರೆ ಅಯ್ಯೋ ಮತ್ತೊಂದು ದಿವಸನ ವಾಹ್ ಅಂತ ನಕ್ಕೊಂತ ಹೊರಗಡೆ ಬೀಳ್ಬೇಕು, ನೋಡ್ಕೊಂಡು ಏನೇನೆ ಮತ್ತೆ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಒಂದು ಒಳ್ಳೇದು ಕೆಟ್ಟದ್ದು ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾವುದನ್ನು ಹಚ್ಕೊಳ್ಬಾರ್ದು. ಸುಮ್ಮನೆ ಹಿಂಗೆ ಮಾಡಿ ಜಾಡಿಸಿ ಮತ್ತೆ ವಾಪಸ್ ಬಂದು ಜೀವನದಲ್ಲಿ ರಾತ್ರಿ ಚೆನ್ನಾಗಿ ನಿದ್ರೆ ಮಾಡಿ ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಆಟ ಆಡಬೇಕು. ಇದೆಲ್ಲ ಜೀವನ ಒಂದೇ ಆಟ. ಗೊತ್ತಾಯ್ತಾ? ಸೊ ಅದಕ್ಕೆ ಗೆಳೆಯರೆ, ಯಾರ್ಯಾರು ಈ ಒಂದು ಫೀಲಿಂಗ್ಸ್ನಲ್ಲಿ ಇದ್ದೀರಾ, ಡೋಂಟ್ ಫೀಲ್ ಯು ಆರ್ ಅಲೋನ್, ವಿ ಆರ್ ವಿತ್ ಯು. ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ದೆನ್ ದೆರ್ ಇಸ್ ಇಮೇಲ್ ಐಡಿಯಲ್ಲಿ ಕಳಿಸ್ಕೊಡಿ. ಏನಾದರೂ ತೊಂದರೆಗಳಿದ್ರೆ ವಿ ಕ್ಯಾನ್ ಹೆಲ್ಪ್ ಯು ಔಟ್ ಆರ್ ಕನೆಕ್ಟ್ ಯು ಟು ದ ರೈಟ್ ಪೀಪಲ್. ಬಟ್ ಯಾರು ಒಂದು ಒಳ್ಳೆ ಒಂದು ಮೂಡ್ನಲ್ಲಿ ನಡೆದಿದ್ರೆ, ಇಲ್ಲಿದ್ದೀರಾ, ಈಗ ಕೆಲವರು ಇಲ್ಲಿದ್ದಾರೆ, ಅವ್ರಿಗೆಲ್ಲ ನಾವು ಹೆಲ್ಪ್ ಮಾಡಿ ಜಕ್ಕೊಂಡು ಮೇಲೆ ತರಬೇಕು. ಮೇಲೆ ಇದ್ದವರು ಜಗ್ಬೇಕು ಅವ್ರನ್ನ. ಅಂದರೆ ನಿಮಗೆ ಬಿ ಎ ಗುಡ್ ಲಿಸ್ನರ್. ಸುಮ್ಮನೆ ಕೇಳಿಸ್ಕೊಳ್ಳೋದು ಬೇಕಾದರೆ ಪೀಪಲ್ ಆರ್ ನಾಟ್ ಹಂಗ್ರಿ ಫಾರ್ ಫುಡ್, ನಾವು ಹಂಗ್ರಿ ಫಾರ್ ಲಿಸ್ನರ್ಸ್. ಎಲ್ಡರ್ಸ್ ಇರ್ಬೋದು, ಮಕ್ಕಳು ಇರ್ಬೋದು, ಎಲ್ಲರಿಗೂ ಕೇಳಿಸ್ಕೊಳ್ಳೋದು ಬೇಕಾಗಿದ್ದಾರೆ. ಕೇಳಿಸ್ಕೊಳ್ಳಿ, ಜಡ್ಜ್ಮೆಂಟ್ ಮಾಡಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಹೌದಾ 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 ಅಂತ ಹೇಳಿದ್ರು ಸಾಕು, ಸಮಾಧಾನ ಆಗುತ್ತೆ. ಈ ಸಮಾಧಾನವನ್ನು ಕೊಟ್ರಿ ಅಂದರೆ ಗೊತ್ತಾಯ್ತಾ, ಅದೇ ಒಂದು ದೊಡ್ಡ ಗಿಫ್ಟ್ ಇವತ್ತಿನ ಜಗತ್ತಿಗೆ. ಕ್ಲಿಯರ್? ಸೊ ಈ ವಿಷಯಗಳ ಬಗ್ಗೆ ಮತ್ತೆ ಮಾತಾಡೋಣ. ಮೆಂಟಲ್ ಹೆಲ್ತ್ ಇಸ್ ಮೈ ಕೋರ್. ಓಕೆ, ಡೆಫಿನೆಟ್ಲಿ ನಾನು ನಿಮ್ಮ ಅದ್ರ ಬಗ್ಗೆ ಎಷ್ಟೋ ವಿಷಯಗಳನ್ನು ತಿಳಿಸಿ ಹೇಳಿ ಬಯಸ್ತೇನೆ. ಇದು ಯಾಕೆ ಬಂತು ಈ ವಿಚಾರ ಮಾಡಬೇಕಂದ್ರೆ, ಮೊನ್ನೆ ಒಂದು ಹುಡುಗ ಬಂದು ಓಕೆ ಕಾಲ್ ಬೀಳ್ತಾನೆ, ಸರ್ ನೀವು ಇದ್ದಿದ್ದಿಲ್ಲ ಅಂದರೆ ಸರ್ ನಾನು ಸತ್ತೋಗ್ಬಿಡ್ತಿದ್ದೆ ಸರ್ ಅಂತ. ಯಾಕಪ್ಪ ಹಂಗಂತೀಯ ಅಂದರೆ, ಇಲ್ಲ ಸರ್ ನನ್ನ ಮಾನಸಿಕ ಸ್ಥಿತಿನೇ ಹಂಗಾಗ್ಬಿಟ್ಟಿದ್ದು. ಬಟ್ ನಿಮ್ದು ಯಾವುದೋ ಒಂದು ವಿಡಿಯೋ ನೋಡಿದೆ, ಅವನು ಓವರ್ ಥಿಂಕಿಂಗ್ ಅಂತ ಒಂದು ವಿಡಿಯೋ ನೋಡಿದೆ, ಅವಾಗ ನನ್ನ ಜೀವನದಲ್ಲಿ ದೊಡ್ಡ ಬದಲಾವಣೆ ಬಂತು ಅಂತ ಹೇಳಿ ಹೇಳಿದರು. ಹೌದಾ? ಒಂದು ಹುಡುಗಿನೂ ಬಂದು ಅದೇ ವಿಷಯನ ಹೇಳಿದ್ಲು. ಅದಕ್ಕೆ ಹುಡುಗರಿಗೆ ಒಂದು ಸಣ್ಣ ವಿಡಿಯೋ ನೋಡಿದಾಗೂ ಅವ್ರಿಗೆ ಒಂದು ಜೀವನದಲ್ಲಿ ಬದಲಾವಣೆ ಬರುತ್ತೆ ಅಂತ ಯಾಕೆ ಹೇಳಬಾರ್ದು ಅಂತ ಹೇಳ್ತಾ ಇದ್ದೇನೆ. ಸೊ ಐ ಆಮ್ ವಿತ್ ಯು. ಓಕೆ, ಪ್ಲೀಸ್ 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 ಪ್ಲೀಸ್. ಜೀವನದಲ್ಲಿ ಕತ್ತಲು ಇದೆ, ಬೆಳಕು ಇದೆ. ಹೌದಾ? ಬಿಳಿ ಇದೆ, ಕಪ್ಪು ಇದೆ. ಹಾಗೆ ರಾಮ ಇದ್ದಾನೆ, ರಾವಣನೂ ಇದ್ದಾನೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಒಬ್ರಿಲ್ಲ ಅಂದ್ರೆ ಇನ್ನೊಬ್ರಿಲ್ಲ. ಹಾಗೆ ನಮ್ಮ ಜೀವನದಲ್ಲಿ ಮೇಲೆ ಹೋಗ್ತೇವೆ, ಕೆಳಗಡೆ ಬರ್ತೇವೆ. ಓಕೆ, ಪೂರಾ ಕೆಳಗಡೆ ಬೀಳ್ತೇವೆ, ಮತ್ತೆ ಎತ್ತಿ ಮ್ಯಾಗೆ ಬರ್ತೇವೆ. ಇವೆಲ್ಲ ಭಾವನೆಗಳು ಬಹಳ ಒಂದು ಭಾರಿ ಸಂತೋಷಕರದ ವಾತಾವರಣ ಇರ್ತವೆ, ಸಡನ್ಲಿ ಡಿಪ್ರೆಷನ್ ಆಗುತ್ತೆ. ಈ ಎಲ್ಲ ಮಜಾ ನೋಡ್ಲಿಕ್ಕೆ ನಾವು ಮನುಷ್ಯರಾಗಿ ಹೊಟ್ಟು ಬಂದಿರೋದು. ಎಂಜಾಯ್ ಇಟ್. ನನ್ನ ಜೀವನದಲ್ಲೇ ಆಗ್ತವೆ, ನಿಮ್ಮ ಜೀವನದಲ್ಲೇ ಆಗ್ತವೆ. ಬಟ್ ಯಾವಾಗ ಇನ್ನೊಬ್ಬರ ಜೀವನದಲ್ಲಿ ಆಗ್ತಾ ಇದ್ದಾವೆ, ಆವಾಗ ವಿ ನೀಡ್ ಟು ಸಪೋರ್ಟ್ ದೆಮ್, ಹೆಲ್ಪ್ ದೆಮ್, ಬಿ ಅವೈಲಬಲ್, ಅಪ್ರೋಚಬಲ್ ಆ್ಯಂಡ್ ಲವಬಲ್. ಆವಾಗ ವಿ ಕ್ಯಾನ್ ಸ್ಟಾಪ್ ದಿಸ್ ಪೆಂಡಮಿಕ್ ಕಾಲ್ಡ್ ಒಂಟಿತನ ಅಂತ ಏನಿದೆಯಲ್ಲ, ಓಕೆ, ಏಕಾಂಗಿತನ, ಒಂಟಿತನ ಇವೇನಿದಾವಲ್ಲ, ಲೋನ್ಲಿನೆಸ್, ಇದನ್ನು ನಾವು ವಿ ಕ್ಯಾನ್ ತಡೆ ಮಾಡ್ಬೋದು. ಇಲ್ಲ ಅಂದರೆ ಇದು ಸುನಾಮಿ ಅಲ್ಲ, ಕರೋನಾಕ್ಕಿಂತ ಒಂದು ದೊಡ್ಡ ಒಂದು ರೋಗವಾಗಿ ಪರಿವರ್ತನೆ ಆಗ್ತಾ ಇದೆ. ಸೊ ಅದಕ್ಕೆ ಎಚ್ಚರ ಆಗೋಣ. ರೈಟ್? ಸೊ ಗೆಳೆಯರೆ, ಇದನ್ನ ನಿಮ್ಮ ಉಳಿದ ಫ್ರೆಂಡ್ಸ್ಗೆ ಹಂಚ್ಕೊಳ್ಳಿ. ಯಾರು ಗೊತ್ತು ಎಲ್ಲಿ ಯಾರಿಗೆ ಏನೋ ಸಹಾಯ ಆಗುತ್ತೆ ಅಂತ ಗೊತ್ತಿಲ್ಲ, ಹಂಚ್ಕೊಳ್ಳಿ. ಅಟ್ ದ ಸೇಮ್ ಟೈಮ್ ವಿಸ್ತಾರ್ ಜಿಂದಗಿ ಕೆಳಗಡೆ ಎಷ್ಟೋ ಕೋರ್ಸ್ಗಳಿದ್ದಾವೆ. ಫೋಕಸ್ ಮೇಲೆ ಕೋರ್ಸ್ ಇದೆ, ಕರಿಯರ್ ಕ್ವೆಸ್ಟ್ ಮೇಲೆ ಕೋರ್ಸ್ ಇದೆ, ಕರಿಯರ್ ಹೆಂಗೆ ಚೂಸ್ ಮಾಡಬೇಕು, ಫೋಕಸ್ ಏಕಾಗ್ರತೆ ಹೆಂಗೆ ಮಾಡಬೇಕು, ಮನಸ್ಸಂದ್ರೆ ಏನು, ಹೆಂಗೆ ಮಾಡಬೇಕು ಅನ್ನೋ ಕೋರ್ಸ್ ಇದ್ದಾವೆ. 21ನೇ ಶತಮಾನದ ಪಾಲಕರು ಹೇಗಿರ್ಬೇಕಂತ ಗೊತ್ತಾಗುತ್ತೆ. ಗರ್ಭ ಸಂಸ್ಕಾರದ ಮೇಲೆ ಕೋರ್ಸ್ ಇದ್ದಾವೆ. ಗೊತ್ತಾಯ್ತಾ? ಹಾಗೇನೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಬಿಗಿನರ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಹೆಂಗೆ ಜೀವನದಲ್ಲಿ ಉಪಯೋಗ ಮಾಡ್ಕೋಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಟೀಚರ್ಸ್ ಹೆಂಗೆ ಯೂಸ್ ಮಾಡ್ಬೇಕಂತ ಇರುತ್ತೆ. ಫ್ಯೂಚರ್ ಟೀಚರ್, ಮುಂದಿನ ಜಗತ್ತಿಗೆ ಟೀಚರ್ ಆಗಿ ಹೆಂಗೆ ಮಾಡ್ಬೇಕು ಅನ್ನೋದು ಆ ಕೋರ್ಸಸ್ ಇದಾವೆ. ದೇರ್ ಆರ್ ಸೋ ಮೆನಿ ಕೋರ್ಸಸ್ ಕಮಿಂಗ್ ಅಪ್. ಹೊಸ ಕೋರ್ಸ್ಗಳು ಬರ್ತಾ ಇದ್ದಾವೆ. ಈ ವಿಸ್ತಾರ ಬಳಗದಲ್ಲಿ ಯಾರ್ಯಾರಿದ್ದೀರಾ, ವಂಡರ್ಫುಲ್. ವಿಲ್ ಕಂಟಿನ್ಯೂ ಟು ಲರ್ನ್ ಎವ್ರಿ ಡೇ. ಲರ್ನ್ ಮಾಡೋ, ಹೊಸದು ಕಲಿಯೋಣ. ಯಾರ್ಯಾರಿಲ್ಲ, ಕಮ್ ಅಂಡ್ ಜಾಯಿನ್.
ಓಕೆ, ಜಾಯ್ನ್ ಆಗಿ, ಲಿಂಕ್ ಇರುತ್ತೆ. ಗೋ ಟು ದ ಆ್ಯಪ್, ಫೈಂಡ್ ಔಟ್ ವಿಚ್ ಕೋರ್ಸ್ ನಿಮ್ಗೆ ಯಾವ ಕೋರ್ಸ್ ಸೂಟೇಬಲ್ ಆಗುತ್ತೆ, ಜಾಯ್ನ್ ಆಗಿ. ದೆನ್ ಡೆಫಿನೆಟ್ಲಿ ನೀವೆಲ್ಲ ನಮ್ಮ ಪಾರ್ಟ್ ಆಫ್ ದ ಫ್ಯಾಮಿಲಿ, ವಿಲ್ ಬಿ ಲಿಸ್ನಿಂಗ್ ಟು ಅಸ್ ರೆಗ್ಯುಲರ್ಲಿ. ಒಳ್ಳೆ ಒಳ್ಳೆ ವ್ಯಕ್ತಿಗಳು ಬಂದು ನಿಮ್ಮ ಜೊತೆ ಮಾತಾಡ್ತಾರೆ, ಹೊಸ ಹೊಸ ವಿಜ್ಞಾನಗಳನ್ನು ಕೊಡ್ತಾರೆ. ಆ ಒಂದು ಬೆಳಗವನ್ನು ಬೆಳೆಸೋಣ. ವಿಸ್ತಾರ್ ಜಿಂದಗಿ ಅಂತ ಏನಿದೆ, ಒಂದು ಜೀವನ ಶಾಲೆ ಇದು, ಇದನ್ನ ಆನ್ಲೈನ್ನಲ್ಲಿದೆ. ಸೊ ಅದಕ್ಕೆ ನಿಮ್ಮ ಸಮಯದಲ್ಲಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೆ ಅದನ್ನು ನೋಡುವಂಥ ಅವಕಾಶ ಇರುತ್ತೆ. ಅತ್ಯಂತ ಕಡಿಮೆ ಬೆಲೆಯಲ್ಲಿ ನೀವು ಬೇರೆ ಬೇರೆ ಕೋರ್ಸ್ಗಳನ್ನು ಮಾಡ್ಬೋದು. ಇವೆಲ್ಲ ಅನುಕೂಲ ಇದ್ದಾಗ ವೈ ಡೋಂಟ್ ಯು ಕಮ್ ಅಂಡ್ ಜಾಯಿನ್ ದ ಫ್ಯಾಮಿಲಿ? ಓಕೆ, ಯಾರಾದರೂ ಬೇಕಲ್ಲ, ನೀವು ಡೋಂಟ್ ಫೀಲ್ ಅಲೋನ್, ವಿ ಆರ್ ದೇರ್, ನಾವು ಅದೇವೆ, ಗೊತ್ತಾಯ್ತಾ? ಸೊ ಡೆಫಿನೆಟ್ಲಿ ಟುಗೆದರ್ ವಿ ವಿಲ್ ಎಂಜಾಯ್ ದಿಸ್ ವರ್ಲ್ಡ್, ಎಕ್ಸ್ಪ್ಲೋರ್ ದಿಸ್ ವರ್ಲ್ಡ್ ಅಂಡ್ ಎವಾಲ್ವ್. ಓಕೆ, ಬೆಳೆಯೋಣ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಯು ಟು ವಿಸ್ತಾರ್ ಫ್ಯಾಮಿಲಿ. ಅಟ್ ದ ಸೇಮ್ ಟೈಮ್ ವಿಶ್ ಯು ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್. ಓಕೆ, ಹೊಸ ವರ್ಷ ನಿಮ್ಗೆ ಬಹಳ ಒಂದು ಸಂತೋಷ, ಸಮೃದ್ಧಿ, ಆಮೇಲೆ ಸಂತೃಪ್ತಿ ತೊಂಬರ್ಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೇನೆ. ಅಟ್ ದ ಸೇಮ್ ಟೈಮ್ ಮನಸ್ಸಿಗೆ ಸಮಾಧಾನ ಇರಬೇಕು. ಸಮಾಧಾನದ ಮನಸ್ಸು ದೊಡ್ಡ ಸಮೃದ್ಧಿಯನ್ನು ಸೃಷ್ಟಿ ಮಾಡುತ್ತೆ. ಆಯ್ತಾ? ಸೊ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.